ಕೃಷ್ಣ ಎಲ್ಲ ಹುಬ್ಳಿ ಭಕ್ತರಿಗೆ ಆದರದ ಸ್ವಾಗತ. ನಿಮ್ಮ ಸಂಘ ನಂಗೆ ಇವತ್ತು ಸಿಕ್ಕಿದೆ, ನನ್ನ ಭಾಗ್ಯ. ಪ್ರಭುಜಿ ಏನೇನೋ ಹೇಳಿದ್ರು ಅವೆಲ್ಲ ಅರ್ಧ ಭಾಗ ಅವ್ರ ಉತ್ಪ್ರೇಕ್ಷೆ, ಅರ್ಧ ಭಾಗ भगवंतन कृपे अष्टे. सो मेरा हिंदी इतना शुद्ध नहीं है क्योंकि हम दक्षिण भारत से हूँ, मगर फिर कोशिश करता हूँ कि इधर उधर थोड़ा हिंदी में जानकारी देता हूँ. ಇವತ್ತಿನ ಪ್ರವಚನದ ಒಂದು ವಿಚಾರ ಕಲಿಯುಗದ उद्धारಕ್ಕೆ मार्ग. कलयुग में हम कैसे उद्धार हो सकते हैं, उसका मार्ग क्या है. ಈ ಒಂದು ವಿಚಾರನ ಚರ್ಚೆ ಮಾಡೋಕ್ಕೋಸ್ಕರ ನಾವು ಚೈತನ್ಯ ಚರಿತಾಮೃತದ ಒಂದು ಲೀಲೆನ ಆರಿಸ್ಕೊಂಡಿದ್ದೀವಿ. ಅದು प्रकाशानंद सरस्वती ಅವರನ್ನ उद्धार ಮಾಡಿದ ಒಂದು ಪ್ರಸಂಗ. चैतन्य चरितामृत में श्री चैतन्य महाप्रभु जी ने प्रकाशानंद सरस्वती महाशय को उद्धार किया था. वो प्रसंग हम आज चर्चा करेंगे. ಚೈತನ್ಯಾಮೃತದಲ್ಲಿ ಕೃಷ್ಣಾಧಿಕಾರಿಗೋಸ್ಕರ ಹೇಳ್ತಾರೆ, ಭಗವಂತ ಕೃಷ್ಣ ಅವನೊಂದು ಸ್ಟೋರ್ ಹೌಸ್, ಒಂದು ಆಗರ. ಯಾವುದ್ರದ್ದು ಅಂದ್ರೆ ಪ್ರೇಮದ. ಆದರೆ ಸಾಕ್ಷಾತ್ ಕೃಷ್ಣ ಅವತಾರ ಮಾಡಿದ್ನಲ್ಲ, ಯಾವಾಗ ಗೋಕುಲದಲ್ಲಿ 5000 ವರ್ಷದ ಹಿಂದೆ ಯಾವಾಗ ಕೃಷ್ಣ ಅವತಾರ ಮಾಡಿದ್ದ, ಆಗ ಆ ಸ್ಟೋರ್ ಹೌಸ್, ಆ ಅಂಗಡಿಗೆ ಬೀಗ ಹಾಕಿತ್ತು. ಇತ್ತು, कृष्ण जते बंदित्तो, आदरे बीग हाकित्तो. जब कृष्ण भगवान ने अवतार किया था तब एक बड़ा दुकान वो लेके आए थे उनके साथ में, वो प्रेम का दुकान, मगर वो बंद थे, ताला लगाया था. आदरे यावाग अदे श्री कृष्ण राधाराणिय भावदल्ली ಗೌರಾಂಗ ಮಹಾಪ್ರಭು ಆಗಿ ಅವತಾರ ಮಾಡಿದ್ರು 500 ವರ್ಷಗಳ ಹಿಂದೆ, ಪಂಚತತ್ವ ರೂಪವಾಗಿ, ಪಂಚತತ್ವಾತ್ಮಕಂ ಕೃಷ್ಣಂ ಭಕ್ತ ರೂಪ ಸ್ವರೂಪಕಂ ಭಕ್ತಾವತಾರಂ ಭಕ್ತ್ಯಾಕ್ತಂ ನಮಾಮಿ ಭಕ್ತಿಷ್ಟಿಕಂ. ಪಂಚತತ್ವ ಅಂದ್ರೆ ಭಗವಂತನ 5 ರೂಪಗಳು. ಯಾಕಂದ್ರೆ ಭಗವಂತನ ಶಕ್ತಿ ಯಾರು? ಭಕ್ತರು ಭಗವಂತನ ಶಕ್ತಿನೇ, ಅದರಿಂದ ಭಗವಂತನಿಗೆ ಸೇರಿದ್ದು. ಯಾವಾಗ ಚೈತನ್ಯ ಮಹಾಪ್ರಭು ಪಂಚತತ್ವ ರೂಪದಲ್ಲಿ ಅವತಾರ ಮಾಡ್ತಾರೆ, ಅವಾಗ ಕೇವಲ ಅವರು ಬೀಗ ತೆಗಿಲಿಲ್ಲ, ಬಾಗಿಲನ್ನೇ ಹೊಡೆದಾಕ್ಬಿಟ್ರು, ಲೂಟಿ ಮಾಡಿದ್ರು. ಲೂಟಿ ಮಾಡಿ ಎಲ್ಲರಿಗೂ ಹಂಚಿದ್ರು. ಡಕಾಯಿತರು ಹೇಗೆ ಲೂಟಿ ಮಾಡ್ತಾರೆ, ಹಿಂದೆ ಮುಂದೆ ನೋಡಿ ಲೂಟಿ ಮಾಡಿ ಎಲ್ಲ ಅವರೇ ಹಂಚ್ಕೋತಾರೆ ಅಷ್ಟೇ. ಆದ್ರೆ ಇವರು ಎಲ್ಲರಿಗೂ, ಯಾರ್ ನೀನು, ಪಾತ್ರ ಅಪಾತ್ರ ನದೇಕಿ, ಕೊಡ್ತಾನೆ ಇದ್ರು, तगोलक नम कई इरबेकष्टे. सो जब भगवान कृष्ण ने चैतन्य महाप्रभु के रूप में अवतार किया 500 साल पहले, तब वो पंचतत्व उन्होंने क्या किया, वो दुकान का सिर्फ ताला नहीं खोला, दरवाजा भी तोड़ दिया. दरवाजा तोड़ के उसका अंदर क्या खजाना था, वो प्रेम का खजाना, उसको उन्होंने बांट दिया, लूट दिया या बांट दिया सबको. ಈ ಪ್ರೇಮದ ಒಂದು ಲಕ್ಷಣ ಏನ್ ಗೊತ್ತಾ? ಸಾಮಾನ್ಯವಾಗಿ ನಮ್ಗೆ ಹೊಟ್ಟೆ ಊಟ ಮಾಡಿದ್ಮೇಲೆ ತೃಪ್ತಿಯಾಗಿ ಹೋಗುತ್ತೆ, ಆಮೇಲೆ ಎಂತ ರಸಗುಲ್ಲಾ ಅಥವಾ ಗುಲಾಬ್ ಜಾಮೂನ್ ಏನ್ ಕೊಟ್ಟರು ಸಾಕಪ್ಪ ಅನಿಸ್ತೀವಿ, ಯಾಕಂದ್ರೆ ಹೊಟ್ಟೆ ತುಂಬೋದ್ಮೇಲೆ ತಿನ್ನಕ್ ಜಾಗ ಇಲ್ಲ, ಸಾಕು ಅನ್ಸತ್ತೆ. ಆದ್ರೆ ಈ ಪ್ರೇಮದ ಲಕ್ಷಣ ಏನು ಅಂತಂದ್ರೆ, ನೀವು ಅದನ್ನ ಎಷ್ಟು ಸ್ವೀಕಾರ ಮಾಡ್ತೀರಾ ಅಷ್ಟು ನಿಮಗೆ ಅದರ ಮೇಲೆ ಒಂದು ಆಹಾಕಾರ ಅಥವಾ ಬಾಯಾರಿಕೆ ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ, ಇನ್ನೂ ಬೇಕು ಬೇಕು ಅನ್ಸುತ್ತೆ, ಅದರ ಹಸು ಜಾಸ್ತಿ ಆಗ್ತಾ ಹೋಗುತ್ತೆ. ಅದು ಈ ಪ್ರೇಮದ ಲಕ್ಷಣ. ये कृष्ण प्रेम का लक्षण है कि जब आप उसको पान करते हैं, आपका थर्स्ट बढ़ता होता है, कम नहीं होता है. पात्रा पात्रा विचार नाही, नाही स्थान स्थान, ये यहाँ
ಪಾಯಾತಾಹ ಕರೆ ಪ್ರೇಮದಾನ್. ಚೈತನ್ಯ ಚರಣದಲ್ಲಿ ಹೇಳ್ತಾರೆ, ಪಾತ್ರ ಅಪಾತ್ರ ವಿಚಾರ ಮಾಡ್ಲೇ ಇಲ್ಲ. ಯಾರು ಯೋಗ್ಯತೆ ಇದೆ, ನಿಂಗೆ ಯೋಗ್ಯತೆ ಇದೆ ತಗೊಳಪ್ಪ, ನಿನ್ನ ಹತ್ರ ಹಣ ಇದೆಯಾ, ಹಣ ಇದ್ರೆ ಮಾತ್ರ ಕೊಡ್ತೀನಿ, ಹಣ ಇಲ್ವಾ ಕೊಡಲ್ಲ ಅಂತ ಅಂಗಡಿಗಳಲ್ಲಿ ನೀವು ಹಣ ಕೊಟ್ರೆ ಮಾತ್ರ ಕೊಡ್ತಾರೆ, ಏನ್ ಫ್ರೀಯಾಗಿ ಕೊಡ್ತಾರ? ಇಲ್ಲ ಅಲ್ವಾ? ಸೊ ಅದನ್ನ ನಮ್ಮ ಭೌತಿಕ ಪ್ರಪಂಚ ನೋಡ್ತೀವಿ. ಆದ್ರೆ ಚೇತನ ಮಹಾಪ್ರಭುಗಳು ಬಂದಾಗ ಇವನಲ್ಲಿ ಏನ್ ಯೋಗ್ಯತೆ ಇದೆ, ಎಷ್ಟು ತಪಸ್ಸೆ ಮಾಡಿದಪ್ಪ ನೀನು, ಎಷ್ಟು ಬ್ರಹ್ಮಚರ್ಯ ಮಾಡಿದ್ಯಾ, ಎಷ್ಟು ಸಾಧನೆ ಮಾಡಿದ್ಯಾ, ಏನೂ ನೋಡ್ಲಿಲ್ಲ. ಏನು ಸ್ವೀಕಾರ ಮಾಡಕ್ಕೆ ನಮ್ಮಲ್ಲಿ ಆಸೆ ಇದೆಯಾ, ಬೇಕು ಅಂತ ಕೇಳ್ಕೊಂಡ್ವ ನಾವು ಅಷ್ಟೇ, ಕೇಳಿದ್ರೆ ಕೊಟ್ಬಿಡ್ತಾ ಇದ್ರು. ಕೆಲವರು ಕೇಳಲಿಲ್ಲ, ಅವ್ರು ಬಲವಂತವಾಗಿ ಕೊಟ್ರು. ಚೇತನ ಜಗಾಯಿ ಮದ ಏನು ಪ್ರೇಮ ಕೊಡಿ ಅಂತ ಏನ್ ಕೇಳಿದ್ರ? ಇಲ್ಲ, ಅಟ್ಟಿಸ್ಕೊಂಡು ಹೋಗಿ ಅವ್ರನ್ನ, ಅವ್ರಿಗೆ ಅವ್ರು ಬೇಡ ಬೇಡ ಅಂದ್ರು ಅವ್ರ ಜೊತೆ ಅವ್ರ ಕಾಲಕ್ಕೆ ಬಿದ್ದು, ಅದು ನಿತ್ಯಾನಂದ. ಇಷ್ಟೊಂದು ದಯೆ ಅವ್ರಿಗೆ. ಅದಕ್ಕೆ ಮಹಾಪ್ರಭುನ ಮಹಾವದಾನ್ಯ ಅವತಾರ ಅಂತ ಹೇಳ್ತೀವಿ. ಅಷ್ಟು ದಯೆ. ನಮ್ಗೆ ಯೋಗ್ಯತೆ ಇಲ್ಲ, ಅದ್ ಬಿಡಿ, ಇಷ್ಟನೂ ಇಲ್ವಲ್ಲ, ಬೇಕು ಅಂತ ನಾವು ಕೇಳೋದು ಇಲ್ವಲ್ಲ, ಅಂತ ಅವ್ರಿಗೂ ಸಹಿತ ಅವರು ಸ್ಥಾನ ಅಸ್ಥಾನ ಅನಾದೇಕಿ ಅದನ್ನು ನೋಡ್ಲಿಲ್ಲ. ಇದು ಒಳ್ಳೆ ಜಾಗ ನಾ ಕೊಡಕ್ಕಿದೆನಾ? ಇಲ್ಲ. ಹೆಂಡ ಸರಾಯಿ ಮರ ಕಡೆ ಹೋಗಿ ಕೃಷ್ಣ ಪ್ರೇಮ ಕೊಡ್ತಾ ಇದ್ರು. ಅದನ್ನೇ ಯಾರು ಮಾಡಿದ್ರು? ಶ್ರೀಲ ಪ್ರಭುಪಾದ. ಎಷ್ಟೋ ಜನ ಹೇಳ್ತಾ ಇದ್ರು, ನೀವು ಭಾರತದಿಂದ ಹೊರಗಡೆ ಹೋದ್ರೆ ಅವರಿಗೆ ಕೃಷ್ಣನ್ ಬಗ್ಗೆ ಆಸಕ್ತಿನೇ ಇಲ್ಲ, ನೀವ್ಯಾಕೆ ಹೋಗ್ತೀರಾ, ಹೋಗ್ಬಿಡಿ ಅಂತ ಎಷ್ಟೋ ಜನ ಹೇಳಿದ್ರು. ಪ್ರಭುಪಾದರು ಕೇಳಲಿಲ್ಲ. ಅಲ್ಲಿ ಹೋದ್ರು, ಅಲ್ಲಿ ಹೋಗಿ ಯಾರಕ್ಕೆ ಕೊಟ್ರು? ಎಲ್ಲ ಒಳ್ಳೊಳ್ಳೆ ಕಂಪ್ನಿಲಿ ಕೆಲಸ ಮಾಡೋರ್ಗಲ್ಲ, ಏನು ಶ್ರೀಮಂತರ ಮನೆತನದಿಂದ ಬಂದಿದ್ರು ಅವರು. ಆದ್ರೆ ಎಲ್ಲ ಬಿಟ್ಟು ರೋಡಲ್ಲಿ ಉರುಳಾಡ್ತಾ ಇದ್ರು. ಏನ್ ಮಾಡಿ? ಎಂಡ ಕುಡ್ದು ಮತ್ತೆ ಡ್ರಗ್ಸ್ ಮಾಡ್ಕೊಂಡು ನಶೆಲಿ ಬಿದ್ದಿರೋರ್ನ ಪ್ರಭುಪಾದರು ಉದ್ಧಾರ ಮಾಡಿದ್ರು. ಮಹಾಪ್ರಭು ಯಾವ ಒಂದು ಭಾವದಲ್ಲಿ ಬಂದು ಹರಿನಾಮವನ್ನ ಅವರು ಹಂಚಿದ್ರು, ಅದೇ ಭಾವದಲ್ಲಿ ಪ್ರಭುಪಾದರು ಎಲ್ಲರಿಗೂ ಕೊಟ್ಟರು. तो जब श्री प्रभुपाद जी ने महाप्रभु का संदेश लेके गए थे, वो भी कभी पात्र अपात्र ना देखा, स्थान अस्थान ना देखा. हिप्पीज बोलते थे. हिप्पीज मतलब वो सब बैड हैबिट्स उनके पास था. नशापान करते थे और ड्रग्स पी लेते थे वो, और रास्ते में लेटते थे. उनको प्रभुपाद जी ने हरिनाम देके उद्धार किया. और वही लोग विष्णुदूत जैसा दिखने लगा कुछ महीने के बाद. ಅದೇ ರಸ್ತೆಯಲ್ಲಿ ಹೊರಲಾಡ್ತಾ ಇದ್ದಂಥ ಭಿಕ್ಷುಕರು, ನಾವು ಯಾರು ಹತ್ರ ಹೋಗೋಕ್ಕೂ ಹೇಸಿಗೆ ಮಾಡ್ತೀವಿ ಅಂತ ಅವ್ರು ಪ್ರಭುಪಾದರು ಅವ್ರನ್ನ ಉದ್ಧಾರ ಮಾಡಿ ಅವರು ವಿಷ್ಣುದೂತ ಹತ್ರ ಕಾಣಕ್ಕೆ ಶುರುವಾದರು ಕೆಲವೇ ತಿಂಗಳ ನಂತರ. ಅದು ಹರಿನಾಮದ ಪರಿವರ್ತನೆ ಮಾಡೋ ಶಕ್ತಿ. ಚೈತನ್ಯ ಚರಿತಾಮೃತದಲ್ಲಿ ಉದಾಹರಣೆ ಕೊಡ್ತಾರೆ ಮಹಾಪ್ರಭು. ಚಿಂತಾಮಣಿ ಅಂತ ಒಂದು ಆಭರಣ ಇದೆ. ಅದರ ವಿಶೇಷ ಏನಂತಂದ್ರೆ, ಆ ಮಣಿ ವಿಶೇಷ ಏನಂದ್ರೆ, ಅದು ಒಂದು ಕಬ್ಬಿಣ ಮುಟ್ಟಿದ್ರೆ ಆ ಕಬ್ಬಿಣನ ಚಿನ್ನ ಮಾಡುತ್ತೆ. ಅದಕ್ಕೆ ಚಿಂತಾಮಣಿ ಅಂತ ಹೇಳ್ತಾರೆ. ಆ ಚಿಂತಾಮಣಿ ಒಂದು ಸರಿ ಸ್ಪರ್ಶ ಮಾಡಿದ ಕಬ್ಬಿಣನ ಚಿನ್ನ ಮಾಡಿದ್ಮೇಲೆ ಅದರ ಶಕ್ತಿ ಕಳ್ಕೊಳ್ಳಲ್ಲ, ಅದಿನ್ನೂ ಚಿಂತಾಮಣಿಯಾಗೇ ಇರುತ್ತೆ. ಅದೇ ರೀತಿ ಕೃಷ್ಣ ಭಕ್ತಿಯ ಒಂದು ವಿಶೇಷತೆ. ಎಂಥ ಮಹಾಪತಿತರು ಏನೂ ಗುಣ ಇಲ್ಲದೆ ಇರೋರನ್ನ, ಸ್ವಪಚರು ಅಂದ್ರೆ ಚಂಡಾಲರು ಅಂದ್ರೆ ಏನಂದ್ರೆ ನಾಯಿ ಮಾಂಸ ತಿನ್ನೋರು, ಅಂತವ್ರನ್ನ ಸಹಿತ ಹರಿನಾಮ ಉದ್ಧಾರ ಮಾಡಿ ವಿಷ್ಣುದೂತರಾಗಿ ಮಾಡುವಂತ ಸಾಮರ್ಥ್ಯ ಹರಿನಾಮಕ್ಕಿದೆ. ಅಂತ ಸಾಮರ್ಥ್ಯ ಇದ್ರು ನಮ್ಗನ್ಸದ್ ಕೆಲವು ಸರಿ ನಾವ್ಯಾಕೆ ಇನ್ನೂ ಅಷ್ಟು ಉದ್ಧಾರ ಆಗ್ತಾ ಇಲ್ಲ. ಹರಿನಾಮಕ್ಕೆ ಅಷ್ಟೊಂದು ಪವರ್ ಇದೆ. ಅದಕ್ಕೆ ಶಾಸ್ತ್ರದಲ್ಲಿ ಒಂದು ಒಳ್ಳೆ ಕಥೆ ಇದೆ. ಗೋಕರ್ಣ ಮತ್ತೆ ದುಂದುಬಿ ಅಲ್ವಾ? ಹಾ, ದುಂದುಕಾರಿ ಮತ್ತೆ ಗೋಕರ್ಣ ಅಂತ. ಅವನು ಅಣ್ಣ ತಮ್ಮ, ಅವನೊಬ್ಬ ಸತ್ಯ, ಅವನು ಪ್ರೇತ ಆಗೋಗಿರ್ತಾನೆ.
ಅವಾಗ ಅವನು ಉದ್ಧಾರ ಆಗ್ಬೇಕು ಅಂದ್ರೆ ಭಾಗವತ ಶ್ರವಣ ಮಾಡ್ಬೇಕು, ಅವಾಗ ಉದ್ಧಾರ ಆಗ್ತಾನೆ ಅಂತ. ಭಾಗವತ ಗೋಕರ್ಣ ಕೊಡ್ತಾನ ಅಥವಾ ಹಾ, ಗೋಕರ್ಣ ಕರೆಸ್ಬಿಟ್ಟು ಭಾಗವತ ಸಪ್ತಾಹ ಮಾಡಿಸ್ತಾನೆ. ಒಂದೊಂದು ದಿನ ಆಗ್ತಾ ಇದ್ದಂಗೆನೆ ಅವನು ಆ ಒಂದು ಪ್ರೇತ ಒಂದು ಬ್ಯಾಂಬು ಬಿದಿರು ಕಡ್ಡಿಯಲ್ಲಿ ಸೇರ್ಕೋತಾನೆ. ಅದರಲ್ಲಿ 7 ಗಂಟಿರುತ್ತೆ. ಒಂದೊಂದು ದಿನ ಪ್ರವಚನ ಆಗ್ತಾ ಆಗ್ತಾ ಒಂದೊಂದು ಮುರಿತಾ ಹೋಗುತ್ತೆ. 7 ದಿನ ಪ್ರವಚನದಾಗ ಸಂಪೂರ್ಣವಾಗಿ ಎಲ್ಲ ಮುರಿದ, ಅಂದ್ರೆ ಅವ್ರಿಗೆ ಬಿಡುಗಡೆ ಆಯ್ತು, ಮೋಕ್ಷ ಪ್ರಾಪ್ತಿ ಆಯ್ತು 7 ದಿನದಲ್ಲಿ. ಗೋಕರ್ಣಕ್ಕೆ ಆಶ್ಚರ್ಯ ಆಗುತ್ತೆ. ನಾನು ಕೂತ್ಕೊಂಡು ಕೇಳಿದೆ, ನಂಗೇನೂ ಆಗ್ಲಿಲ್ಲ. ಆದ್ರೆ ಒಂದು ಪ್ರೇತಕ್ಕೆ ಏನಕ್ಕೆ ಅಂತಂದ್ರೆ ಎಷ್ಟು ತೀವ್ರತೆಯಿಂದ, ಎಷ್ಟು ಏಕಾಗ್ರವಾಗಿ, ಎಷ್ಟು ಆಸಕ್ತಿಯಿಂದ ನಾವು ಭಾಗವಹಿಸ್ತೀವಿ, ಅಷ್ಟು ಬೇಗ ನಮಗೂ ಪರಿವರ್ತನೆ ಆಗುತ್ತೆ. ನಮ್ಗೆ ಏನಾಗುತ್ತೆ ಅಂದ್ರೆ ಕೃಷ್ಣ ಭಕ್ತಿಗೆ ಹೊಸದಾಗಿ ಬಂದಾಗ ಎಲ್ಲ ಚೆನ್ನಾಗಿರುತ್ತೆ, ಹೊಸದಾಗಿರುತ್ತೆ, ತುಂಬಾ ಆಸಕ್ತಿಯಿಂದ ಜಪ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಅವಾಗ ಏನಾಗತ್ತೆ ಅಂತಂದ್ರೆ ಹೊರಗಡೆ ಪ್ರಪಂಚ ದಾವಾನಲ ಇದ್ದಂಗೆ, ಫಾರೆಸ್ಟ್ ಫೈರ್, ತುಂಬಾ ಒಂದು ಸಮಸ್ಯೆ ಜಾಸ್ತಿ ಅಲ್ಲಿ. ಕೃಷ್ಣ ಭಕ್ತಿಗೆ ಬಂದಾಗ ಒಂದು ರೀತಿಯಲ್ಲಿ ನಮ್ಗೆ ಮಳೆಯಲ್ಲಿ ಕೊಡೆ ಕೆಳಗಡೆ ಬಂದಾಗ ಹೆಂಗೆ ಆರಾಮ್ ಅನ್ಸತ್ತೋ ಅದೇ ರೀತಿ ಒಂದು ಶೆಲ್ಟರ್, ಆರಾಮ್ ಅನ್ಸತ್ತೆ ನಮ್ಗೆ. ಅವಾಗ ವಿ ಫೀಲ್ ಬೆಟರ್, ನಮ್ಗೆ ಒಳ್ಳೇದಾಗತ್ತೆ. ಕೃಷ್ಣ ಭಕ್ತಿ ತುಂಬಾ ಚೆನ್ನಾಗಿದೆಯಪ್ಪ. ಅದೇನ್ ಮಾಡ್ತೀವಿ ಅದಾದ್ಮೇಲೆ ಸ್ವಲ್ಪ ಲೈಟ್ ಆಗಿ ತಗೋತೀವಿ. ಆಯ್ತಲ್ಲ, ಇವಾಗ ಆರಾಮಾಗಿದ್ದೀನಲ್ಲ, ಹಿಂಗೆ ಆರಾಮಾಗಿ ಮುಂದೆ ಹೋಗೋಣ, ಆರಾಮಾಗಿ ಜೀವನ ನಡೆಸ್ಬೋಣ. ಯಾಕೆ ತುಂಬಾ ಸೀರಿಯಸ್ ಆಗಿ ತಗೋಬೇಕು ಕೃಷ್ಣ ಭಕ್ತಿನ? ಇಡೀ ಜೀವನ ಕೊಟ್ಟಿದ್ದಾರೆ ಮಹಾಪ್ರಭು, ನೀನು ಇವಾಗ ತಕ್ಷಣ ಯಾಕೆ ಹೋಗ್ಬೇಕು ಬ್ಯಾಕ್ ಟು ಗಾಡ್? ಇನ್ನು ಇಡೀ ಜೀವನ ಇದೆಯಲ್ಲ. ಈ ರೀತಿಯಾಗಿ ನಾವು ಇಂಗ್ಲಿಷ್ನಲ್ಲಿ ಕಾಂಪ್ಲಸೆನ್ಸ್ ಅಂತ ಹೇಳ್ತೀವಿ, ಉದಾಸೀನತೆ, ಸ್ವಲ್ಪ ಉದಾಸೀನರಾಗ್ಬಿಡ್ತೀವಿ ಭಕ್ತಿ. ಅದಕ್ಕೆ ನಮ್ಮ ಏಳಿಗೆ ನಿಧಾನ ಆಗುತ್ತೆ. जब हम कृष्ण भक्ति नए नए लेते हैं तब मछली पानी में कैसे लेते हैं वही तीव्रता से लेते हैं, मगर कुछ समय के बाद थोड़ा उदासीन बन जाते हैं. इसलिए भक्ति में हमारा प्रोग्रेस थोड़ा धीमी हो जाता है. ठीक है. सो जब हमको वही सीरियसनेस पहले क्या था वही हमारे पास रहेगा तो हम भी जल्द से जल्द कालेन नाति दीर्घेण भगवान विशते हृदि. भागवत में कहा जाता है कि तुरंत न अतिशीघ्रेण, कालेन नाति दीर्घेण, अति दीर्घ मीन्स बहुत लंबे समय, न अति दीर्घेण मतलब बहुत जल्द में, कालेन नाति दीर्घेण भगवान विशते हृदि, हमारा हृदय में ಭಗವಾನ್ ವಿಶ್ರಾಮ್ करते हैं. ಭಗವಂತ ನಮ್ಮ ಹೃದಯ ಪ್ರವೇಶ ಮಾಡ್ತಾನೆ ಯಾವಾಗ? ಅತಿ ಶೀಘ್ರವಾಗಿ. ಸಜ್ಜನ ದುರ್ಜನ ಪಂಗು ಜಡ ಅಂಧಗಣ್ ಪ್ರೇಮ ಬನ್ಯಾಯ ಡುಬಾಯ್ಲ ಜಗತೇರ ಜನ್. ಚೇತನ ಮಹಾಪ್ರಭುಗಳು ಸಜ್ಜನ ಯಾರು, ದುರ್ಜನ ಯಾರು, ಪಂಗು ಅಂದ್ರೆ ಕಾಲಿಲ್ದೇ ಇರೋರು, ಜಡ ಅಂತಂದ್ರೆ ಒಂಥರ ಲೇಜಿ, ಮಂದ, ಏನೂ ಮಾಡದೇ ಇರೋರು, ಅಂಧಗಣ್ಣು ಅಂದ್ರೆ ಕಣ್ಣಿಲ್ದೇ ಕುರುಡ್ರು, ಯಾರೂ ನೋಡ್ಲಿಲ್ಲ ಸಜ್ಜನನ ದುರ್ಜನನ ಅಥವಾ ಅಂಗವಿಕಲನ, ಏನು ನೋಡ್ಲಿಲ್ಲ. ಎಲ್ಲರಿಗೂ ಕೃಷ್ಣ ಪ್ರೇಮವನ್ನ ಕೊಟ್ಟರು ಚೇತನ ಮಹಾಪ್ರಭುಗಳು. ಯಾವಾಗ ಅವರು ಗಯಾಯಿಂದ ವಾಪಸ್ ಬರ್ತಾರೆ ನೋಡಿ, ಮಾಯಾಪುರಿಗೆ ಗಯಾದಿಂದ ಬಂದು ಹರಿನಾಮ ಸಂಕೀರ್ತನ ಮಾಡ್ತಾರೆ, ಎಲ್ಲರಿಗೂ ಹರಿನಾಮ ಸಂಕೀರ್ತನ ಕೊಡ್ತಾರೆ महाप्रभु. जब महाप्रभु ने गया जाके ईश्वरपुरी का उपदेश स्वीकार करके दीक्षा लेके उन्होंने भगवत प्रेम को प्रकट किया, तब उन्होंने जब मायापुर आए थे वापस, मायापुर आके हरिनाम संकीर्तन का स्थापन करके
सब जन को, सज्जन दुर्जन अंगविकल कुछ देखा नहीं, सबको हरिनाम बांट दिया और पूरा दुनिया को हरिनाम में डुबा दिया. ಆದರೆ मायावादी कर्मनिष्ठ कुतार्किक गण निंदक पाषंडीयत पादुया अधम सेई सब महादक्ष धाना पालैल सेई वन्याता सबारे छूनिते नारिल. ಮಾಯಾವಾದಿ ಕರ್ಮನಿಷ್ಠ ಅಂದ್ರೆ ಕೇವಲ ಕರ್ಮಕಾಂಡದಲ್ಲೇ ಮುಳುಗಿರೋರು. ಕುತಾರ್ಕಿಕ ಗಣ್ ವಿತಂಡ ವಾದ ಮಾಡೋದು, ಏನಾದ್ರೂ ನೀವು ಹೇಳಿದ್ರೆ ಇನ್ನೊಂದೇನೋ ವಾದ ಮಾಡೋದು, ನಾನೇನು ಕಮ್ಮಿ ಇಲ್ಲ ಅಂತ ತೋರಿಸ್ಕೊಳಕಷ್ಟೇ. ಒಂದು ಶ್ರದ್ಧೆಯಿಂದ ತಿಳ್ಕೊಂಡು ಪ್ರಶ್ನೆ ಮಾಡಿ ತಿಳ್ಕೊಳ್ಳೋದು ಒಂದು, ಆದ್ರೆ ಸುಮ್ಮನೆ ವಾದ ಮಾಡೋದು, ಏನಾದ್ರೂ ಒಂದು ಹೇಳಿದ್ರೆ ಅದಕ್ಕೆ ಇನ್ನೊಂದು ಪ್ರತಿವಾದ ಮಾಡೋದು, ಅದು ಕುತರ್ಕ ಮಾಡೋರು ಅಂತಾರೆ. ನಿಂದಕ, ನಿಂದೆ ಮಾಡೋದು, ಭಗವಂತನ ಭಕ್ತರ ನಿಂದೆ ಮಾಡೋರು. ಪಾಷಂಡಿ, ನಾಸ್ತಿಕರು. ಇವರು ಮಹಾಪ್ರಭು ಕೈ ಸಿಗ್ತಾ ಇರಲಿಲ್ಲ. ಯಾಕಂದ್ರೆ ಮಾಯಾವಾದಿಗಳು ಹರಿನಾಮ ಸಂಕೀರ್ತನೆ ಯಾಕಪ್ಪ ಮಾಡಬೇಕು, ನಾನೇ ನಾರಾಯಣ ಅಲ್ವಾ. ಮತ್ತೆ ಅದೆಲ್ಲ ಬರೀ ಕೆಳಗಿನ ಜನಕ್ಕೆ, ನಾವೆಲ್ಲ ಮುಂದುವರೆದು ಬಿಟ್ಟಿದ್ದೀವಿ, ನಾವು ವೇದಾಂತ ಓದಬೇಕು. ಕರ್ಮನಿಷ್ಠ ಜನರು ಏನಂದ್ರೆ ಕೇವಲ ಕರ್ಮಕಾಂಡ ಅಂದ್ರೆ ಹಿಂದಿನ ಕಾಲದಲ್ಲಿ ಯಾಗ ಯಜ್ಞ ಅಂತದ್ ಮಾಡ್ಕೊಂಡಿರೋದು. ಈಗಿನ ಕಾಲದಲ್ಲಿ ಕರ್ಮಕಾಂಡ ಅಂದ್ರೆ ಬರೀ ಆಫೀಸ್ಗೆ ಹೋಗಿ ಕೆಲಸ ಮಾಡೋ ಮನೆಗೆ ಬಾ ಅಷ್ಟೇ. ಅವ್ರಿಗೆ ಜೀವನದಲ್ಲಿ ಗುರಿನೇ ಇಲ್ಲ. ಏನೋ ಒಂದು ಆಚಾರ ವಿಚಾರ ಮಾಡೋದಾಗಿರ್ಲಿ, ಹಬ್ಬ ಮಾಡೋದು ಅಂದ್ರೆ ಒಳ್ಳೆ ಚೆನ್ನಾಗಿ ಊಟ ಮಾಡೋದಷ್ಟೇ. ಹಬ್ಬದ ಮೂಲ ಉದ್ದೇಶ ಏನು ಅಂದ್ರೆ ಎಲ್ಲ ಬಿಟ್ಟಿರೋ ಆತ ಮೂಲ ಉದ್ದೇಶ ಬಿಟ್ಟು ಕೇವಲ ನಿಯಮಾಗ್ರಹ ಅಂತ ಹೇಳ್ತಾರೆ, ಅದನ್ನ ಮಾತ್ರ ಮಾಡ್ತಾ ಹೋಗೋದಷ್ಟೇ. ಸೊ ಇಂಥವ್ರು ಯಾರು ಮಹಾಪ್ರಭುಗಳ ಹತ್ರ ಬರ್ತಾ ಇರ್ಲಿಲ್ಲ ಸ್ವೀಕಾರ ಮಾಡಕ್ಕೆ ಆ ಹರಿನಾಮ. ಸೊ ಮಹಾಪ್ರಭುಗಳ ಹತ್ರ ಅವ್ರು ಬರ್ತಾ ಇರ್ಲಿಲ್ಲ. ಮಹಾಪ್ರಭು ಯೋಚನೆ ಮಾಡಿದ್ರು, ಹೆಂಗಪ್ಪ ಇವ್ರನ್ನ ಉದ್ಧಾರ ಮಾಡೋದು. ಅದಕ್ಕೆ ಮಹಾಪ್ರಭು ಇಡೀ ಜಗತ್ತನ್ನ ನಾನು ಹರಿನಾಮದಲ್ಲಿ ಕೃಷ್ಣ ಪ್ರೇಮದಲ್ಲಿ ಮುಳುಗಿಸ್ಬೇಕು, ಆದ್ರೆ ಇವ್ರು ಯಾರು ಕೆಲವರು ಸಿಗ್ತಾ ಇಲ್ಲ ಕೈಗೆ. ಆದ್ರಿಂದ ಏನಾದ್ರೂ ಒಂದು ಟೆಕ್ನಿಕ್ ಮಾಡ್ಬಿಟ್ಟು ಇವ್ರನ್ನು ಬಲೆಗೆ ಹಾಕ್ಬೇಕು. ಎಲ್ಲ ನಾವೆಲ್ಲ ಟೆಕ್ನಿಕ್ ಮಾಡ್ತಾ ಇದ್ದೀವಲ್ಲ ಹುಬ್ಳಿಲಿ, ಇಲ್ಲ ಜನರನ್ನ ಹೆಂಗಾರ ಮಾಡಿ ಹರಿನಾಮದ ಬಲೆಗೆ ಹಾಕ್ಸ್ಬೇಕು ಅಂತ. ಅದಕ್ಕೆ ಮಹಾಪ್ರಭು ಏನ್ ಮಾಡ್ತಾರೆ ಅಂತಂದ್ರೆ ಸನ್ಯಾಸ ತಗೋತಾರೆ. ತುಂಬಾ ಒಳ್ಳೆ ಫ್ಯಾಮಿಲಿ ಲೈಫ್ ಇತ್ತು ಅವ್ರಿಗೆ, ಒಳ್ಳೆ ಹೆಂಡತಿ, ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವಂತ ಅಮ್ಮ, ಅವರ ಭಕ್ತರು ಅನುಯಾಯಿಗಳು 24 ಗಂಟೆ ಅವ್ರ ಜೊತೆನೇ ಇರ್ತಾ ಇದ್ರು. ಶಿಷ್ಯಂದ್ರು, ಅವ್ರ ಹತ್ರ ಪಾಠ ಮಾಡಿಸ್ಕೊಳ್ಳುವಂತ ಶಿಷ್ಯಂದ್ರು ಎಲ್ಲರೂ ಇದ್ರು. ಅವ್ರಿಗಿಂಥದ್ದಿಲ್ಲ ಅಂತಿಲ್ಲ. ಆದ್ರೆ ಈ ತರ ಕೆಲವು ವರ್ಗ, ನಾನೇನು ಹೇಳಿದೆ, ಅವರು ಹರಿನಾಮ ಸ್ವೀಕಾರ ಮಾಡದೆ ಹೊಟ್ಟೋದ್ರಲ್ಲ, ಅವ್ರನ್ನ ಯಾಕೆ ಬಿಡಬೇಕು, ಅವ್ರನ್ನು ಉದ್ಧಾರ ಮಾಡೋಣ ಅಂತ ತಮ್ಮ ಸ್ವಂತ ಸುಖವನ್ನು ತ್ಯಾಗ ಮಾಡಿದ್ರು. ಸೊ ನಮ್ಮನ್ನು ಉದ್ಧಾರ ಮಾಡಕ್ಕೆ ಅವರು ಸ್ವಂತ ಸುಖನ ತ್ಯಾಗ ಮಾಡ್ತಾರೆ. ಅದೇ ರೀತಿ ಪ್ರಭುಪಾದರು 69 ವರ್ಷ 70 ವರ್ಷ, ನಮಗೆ ಮನೆ ಒಂದು ರೂಮಿಂದ ಇನ್ನೊಂದು ರೂಮ್ಗೆ ಹೋಗೋದು ಕಷ್ಟ ಆ ವಯಸ್ಸಲ್ಲಿ ಅಲ್ವಾ, ಮನೆ ಬಿಟ್ಟು ಹೊರಗಡೆ ಹೋಗೋದೇ ಕಷ್ಟ. ಅಂತ ಟೈಮಲ್ಲಿ ಪ್ರಭುಪಾದರು ವೃಂದಾವನ ಜೀವನದ ಕಡೆಯಲ್ಲಿ ಸಾಮಾನ್ಯವಾಗಿ ವೃಂದಾವನಕ್ಕೆ ಹೋಗಿ ನೆಲೆಸ್ತಾರೆ ಎಷ್ಟೋ ಜನ. ವೃಂದಾವನದಲ್ಲಿ ದೇಹ ತ್ಯಾಗ ಮಾಡೋಣ ಮುಕ್ತಿ ಸಿಗತ್ತೆ ಅಂತ. ಅಂತಹ ಸಮಯದಲ್ಲಿ ಪ್ರಭುಪಾದರು ತಮ್ಮ ಸುಖವನ್ನು ತ್ಯಾಗ ಮಾಡ್ತಾರೆ. ತಮ್ಮ ಏನು ಕಂಫರ್ಟ್ ಅಂತಾರೆ ಅದನ್ನು ತ್ಯಾಗ ಮಾಡಿ ಇಡೀ ಜಗತ್ತಿಗೆ ಕೃಷ್ಣ ಪ್ರೇಮವನ್ನು ಕೊಡಬೇಕು, ಹಂಚಬೇಕು ಅಂದ್ಬಿಟ್ಟು ಒಂದು ಕಾರ್ಗೋ ಶಿಪ್, ಸಾಮಾನು ಸಾಗಿಸುವಂತ ಹಡಗಿನಲ್ಲಿ ಹೋಗ್ತಾರೆ ಹೊರತು ಏನು ಫೆಸಿಲಿಟಿ ಇರಲ್ಲ ಅಲ್ಲಿ. ಅಂತಹ ಸಾಮಾನು ಸಾಗಿಸೋ ಹಡಗಲ್ಲಿ ಅವರು ತಿಂಗಳುಗಟ್ಟಲೆ ಕಾಲ ಸಮುದ್ರದಲ್ಲಿ ಪ್ರಯಾಣ ಮಾಡ್ಕೊಂಡು ಹೋಗಿ ಹರಿನಾಮವನ್ನು ಹಂಚ್ತಾರೆ. ಹೀಗೆ ಚೈತನ್ಯ ಮಹಾಪ್ರಭುಗಳ ಉತ್ತಮವಾದ ಅನುಯಾಯಿ ಪ್ರಭುಪಾದರು ಅಂತ ನಾನು ತೋರಿಸ್ತಾ ಇದ್ದೀನಿ ಅವಾಗ. ಯಾವಾಗ ಚೈತನ್ಯ ಮಹಾಪ್ರಭುಗಳು ಸನ್ಯಾಸ ತಗೋತಾರೆ ಅವಾಗ ಇವ್ರಿಗೆಲ್ಲ ಅವ್ರ ಮೇಲೆ ಸ್ವಲ್ಪ ಇಂತಹ
ಐಶ್ವರ್ಯ, ಯೌವನ ಎಲ್ಲ ಇತ್ತು. ಎಲ್ಲವನ್ನು ಬಿಟ್ಟು ಇವರು ಸನ್ಯಾಸ ತಗೊಂಡ್ರಲ್ಲ ಅಂತ ಜನ ಬರ್ತಾರೆ. ಒಂದು ಗ್ರಾಮಕ್ಕೆ ಮಹಾಪ್ರಭು ಬರ್ತಾರೆ, ಕುಲೀನ ಗ್ರಾಮ ಅಲ್ವಾ ಅದು. ಅಲ್ಲಿ ಬಂದಾಗ ಯಾರೇ ಇವರೆಲ್ಲ ಅಪರಾಧಿಗಳಾಗಿದ್ರೋ, ಮಹಾಪ್ರಭು ಏನೇನೋ ಬೈದಿದ್ರೋ ಎಲ್ಲರೂ ಬರ್ತಾರೆ. ಎಲ್ಲ ಬಂದು ಕ್ಷಮಾಪಣೆ ಕೇಳ್ತಾರೆ, ಕ್ಷಮಿಸಿ ಮಹಾಪ್ರಭು, ನಿಮ್ಮನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂತ ಅವರು ಅವಾಗ ಶರಣಾಗ್ತಾರೆ. ಅದೇ ರೀತಿಯಾಗಿ ಮಹಾಪ್ರಭು ಎಲ್ಲರನ್ನೂ ಉದ್ಧಾರ ಮಾಡ್ತಾರೆ. ಆಮೇಲೆ ಮಹಾಪ್ರಭುಗಳು ಅವರ ತಾಯಿಯ ಆಸೆ ಪ್ರಕಾರ ಜಗನ್ನಾಥ್ಪುರಿಲಿ ವಾಸ ಮಾಡಕ್ ಶುರು ಮಾಡ್ತಾರೆ. ಆಮೇಲೆ ಅವ್ರು ವೃಂದಾವನಕ್ಕೆ ಹೋಗಕ್ಕೆ ತುಂಬಾ ಆಸೆ ಇರುತ್ತೆ. ಆಕ್ಚುಲಿ ವೃಂದಾವನಕ್ಕೆ ಹೋಗ್ಬೇಕು ಅಂತಾನೆ ಇರ್ತಾರೆ, ಬಟ್ ಅವರ ತಾಯಿ ವೃಂದಾವನಕ್ಕೆ ಹೋಗ್ಬಿಟ್ರೆ ತುಂಬಾ ದೂರ, ಆಗಿನ ಕಾಲದಲ್ಲಿ ಫ್ಲೈಟ್ ಎಲ್ಲ ಇದ್ದಿಲ್ಲ ಅಲ್ವಾ. ಒಂದ್ಸರಿ ಒಂದು ಪ್ರಯಾಣ ಮಾಡ್ಬೇಕು ಅಂದ್ರೆ ಕಾಲ್ನಡಿಗೆಲಿ ಹೋಗ್ಬೇಕಾಗಿತ್ತು, ತಿಂಗಳಾನುಗಟ್ಲೆ ಪ್ರಯಾಣ. ಮತ್ತೆ ಈ ಕಡೆಯಿಂದ ಆ ಕಡೆ ಹೋಗಿ 1 ತಿಂಗಳು 2 ತಿಂಗಳು, ಆ ಕಡೆಯಿಂದ ಈ ಕಡೆ ಬರೋಕೆ ಇನ್ನೊಂದು 2. ಸೊ ಕುಶಲೋಪರಿ ವಿಚಾರ ಮಾಡ್ಬೇಕು ಅಂದ್ರೆ 5-6 ತಿಂಗಳು ಕಾಯ್ಬೇಕಾಗಿತ್ತು. ಹೌ ಆರ್ ಯು ಅಂತ ಒಂದು ಟೆಕ್ಸ್ಟ್ ಮಾಡ್ತೀವಿ, ರಿಪ್ಲೈ ಬಂದ್ಬಿಡುತ್ತೆ ವಿತಿನ್ ಎ ಸೆಕೆಂಡ್ ಅಲ್ವಾ. ಅವಾಗ ಹೌ ಆರ್ ಯು ಅಂತ ಸಚಿ ಮಾತಾ ಕೇಳಬೇಕು ಅಂದ್ರೆ 6 ತಿಂಗಳು ಕಾಯ್ಬೇಕಾಗಿತ್ತು. ಅದಕ್ಕೆ ನನಗೆ ನಿಮ್ ಬಗ್ಗೆ ಗೊತ್ತಾಗಲ್ಲ, ನೀವಲ್ಲ ಅಷ್ಟು ದೂರ ಹೋಗ್ಬಿಟ್ರೆ. ಜಗನ್ನಾಥ್ಪುರಿಗಾದ್ರೆ ಅಷ್ಟು ದೂರ ಇಲ್ಲ. ಮತ್ತೆ ಜಗನ್ನಾಥ್ಪುರಿಗೆ ಭಕ್ತರು ಹೋಗ್ತಾರೆ ಬರ್ತಾರೆ ಬೆಂಗಾಲಿಂದ. ಇವತ್ತಿಗೂ ಸಹಿತ ನೀವು ಜಗನ್ನಾಥ್ಪುರಿಗೆ ನೋಡಿದ್ರೆ ಪಶ್ಚಿಮ ಬಂಗಾಳದಿಂದ ತುಂಬಾ ಜನ ಭಕ್ತರು ಹೋಗ್ತಾರೆ ಬರ್ತಾರೆ. ಸೊ ಅದರಿಂದ ತುಂಬಾ ಭಕ್ತರು ಹೋಗ್ತಾರೆ ಬರ್ತಾರೆ. ಆದ್ರಿಂದ ನನಗೆ ನಿನ್ ಬಗ್ಗೆ ವಿಚಾರಗಳು ಗೊತ್ತಾಗ್ತಾ ಇರುತ್ತೆ. ಮಹಾಪ್ರಭು ಒಪ್ಕೋತಾರೆ. ಆದ್ರೆ ಅವ್ರ ಮನದಾಳದಲ್ಲಿ ವೃಂದಾವನಕ್ಕೆ ಹೋಗ್ಬೇಕು ಅಂತ ಆಸೆ ಇತ್ತು. ಅದಕ್ಕೋಸ್ಕರ ಅವರು ಒಂದ್ಸರಿ ವೃಂದಾವನಕ್ಕೆ ಹೋಗ್ಬೇಕಾದ್ರೆ ದಾರಿ ಮಧ್ಯ ವಾರಾಣಸಿಗೆ ಬರ್ತಾರೆ. ವಾರಾಣಸಿಗೆ ಬಂದು ಅಲ್ಲಿ ತಪನ್ ಮಿಶ್ರಾ ಅವರ ಮನೆಯಲ್ಲಿ ಅವರು ಉಳ್ಕೊಂಡಿರ್ತಾರೆ, ಅಲ್ಲಿ ಊಟ ಮಾಡ್ತಾರೆ. वाराणसी मायावादिಗಳ ಒಂದು ಕೇಂದ್ರ ಆಗಿತ್ತು. तो जब महाप्रभु ने संन्यास लिया, उन्होंने वृंदावन का दर्शन करने के लिए पैदल में भट्टाचार्य राइट बलभद्र भट्टाचार्य उनके साथ जा रहे थे. मार्ग मध्य वाराणसी पहुंचे. उधर तपन मिश्रा के घर में वो प्रसाद ग्रहण करता था. और जब उन्होंने पहुंचा उधर, उनको उन्होंने समझा कि वो वाराणसी में बहुत मायावादी का केंद्र है, बहुत सारे सन्यासी लोग हैं उधर. ಆ ಮಾಯಾವಾದಿಗಳು ಮಹಾಪ್ರಭುಗಳ ವಿರುದ್ಧವಾಗಿ ಮಾತಾಡ್ತಾ ಇದ್ರು. ಏನಂತ ಮಾತಾಡ್ತಾ ಇದ್ರು ಅಂತಂದ್ರೆ, ಇವನು ಭಾರತೀ ಸಂಪ್ರದಾಯದಲ್ಲಿ ಸನ್ಯಾಸ ತಗೊಂಡಿದ್ದಾನೆ. ಯಾಕಂದ್ರೆ ಮಹಾಪ್ರಭುಗಳ ಸನ್ಯಾಸಿ ಗುರು ಕೇಶವ ಭಾರತಿ, ಅವರು ಮಾಯಾವಾದಿ ಪರಂಪರೆಯಲ್ಲಿ ಬಂದಂತವ್ರೆ. ಭಾರತೀ ಪರಂಪರೆ ಸನ್ಯಾಸ ತಗೊಂಡಿದ್ರು, ಇವನಿಗೆ ವೇದಾಂತ ಓದಕ್ಕೇನು ಆಸಕ್ತಿನೇ ಇಲ್ವಲ್ಲಪ್ಪ. ಅದು ಬದಲು ಯಾವಾಗ ನೋಡಿದ್ರು ಹರೇ ಕೃಷ್ಣ ಜಪ ಮಾಡ್ತಾನೆ, ಕೀರ್ತನೆ ಮಾಡ್ತಾನೆ, ಕುಣಿತಾನೆ. ಇದ ಸನ್ಯಾಸಿಗಳು ಮಾಡೋ ಕೆಲಸ? ಸನ್ಯಾಸಿಗಳು ಕೂತ್ಕೊಂಡು ಒಂದು ರೂಮಲ್ಲಿ ವೇದಾಂತ ಅಧ್ಯಯನ ಮಾಡಬೇಕು ಏಕಾಂತವಾಗಿ. ಅದು ಬಿಟ್ಟು ಎಲ್ಲರ ಜೊತೆ ಹರಿನಾಮ ಸಂಕೀರ್ತನೆ ಮಾಡ್ಕೊಂಡು ಸುತ್ತಾಡ್ತಾ ಇದ್ದಾನೆ. ಏನಿದು, ಯಾವ ರೀತಿ ಸನ್ಯಾಸಿ ಅಪ್ಪ ಇವನು ಅಂತ ಅವರೆಲ್ಲ ಮಾತಾಡ್ಕೋತಾ ಇದ್ರು. ಮತ್ತೇನ್ ಅನ್ಕೋತಾ ಇದ್ರು ಅಂತಂದ್ರೆ, ಯಾರೋ ತುಂಬಾ ಭಾವನಾಜೀವಿ ಅಂತ ಕಾಣುತ್ತೆ, ಸೆಂಟಿಮೆಂಟಲಿಸ್ಟ್. ಇನ್ನು ಅವನಿಗೆ ವೇದಾಂತ ತತ್ವ ಆಳವಾಗಿ ಇಳಿದಿಲ್ಲ ಅನ್ಸುತ್ತೆ. ಅದಕ್ಕೆ ಸ್ವಲ್ಪ ಹಿಂಗೆಲ್ಲ ಆಡ್ತಾ ಇದ್ದಾನೆ. ಏನೋ ಅನಕ್ಷರಸ್ಥ ಇರಬೇಕು, ಸರಿಯಾಗಿ ಸಂಸ್ಕೃತ ಹೋಗಕ್ ಬರಲ್ಲ ಅನ್ಸುತ್ತೆ. ಮಹಾಪ್ರಭುಗಳು ಇದನ್ನೆಲ್ಲ ಕೇಳ್ತಾ ಇದ್ರು. ಮುಗುಳ್ನಗೆ ಅವ್ರಿಗೆ ಮಾತಾಡ್ಕೊಳ್ಳಿ. ಇಷ್ಟೆಲ್ಲ ಪ್ರಚೋದನೆ ಮಾಡಿದ್ರು ಅವ್ರು ಮಾಯಾವಾದಿಗಳ ಹತ್ರ ಸೇರ್ತಾ ಇರ್ಲಿಲ್ಲ, ಅವ್ರ ಹತ್ರ ಮಾತಾಡ್ತಾ ಇರ್ಲಿಲ್ಲ. ಅದಕ್ಕೆ ಪ್ರಭುಪಾದರು ಹೇಳ್ತಾರೆ, ಯಾರು ಕೃಷ್ಣ ಭಕ್ತಿಯ ನಿರತರಾಗಿರ್ತೀರಾ ಅವರು ಮಾಯಾವಾದಿ ತತ್ವಜ್ಞರ ಹತ್ರ ಹೋಗಿ ನೀವು ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅವ್ರು ನಿಮ್ಮ ಮನಸ್ಸು ಕೆಡಿಸ್ಬಿಡ್ತಾರೆ. ಅವರ ಒಂದು ಕೆಲವು ವಾದಗಳಿಂದ ನಿಮ್ಮ ಮನಸ್ಸನ್ನ ಕೆಡಿಸ್ಬಿಡ್ತಾರೆ. ನೀವಾಗ ಅವ್ರು ಪ್ರಚಾರ ಮಾಡಿ ಉದ್ಧಾರ ಮಾಡ್ತೀರಾ ಸರಿ, ಆದ್ರೆ ಕೂತ್ಕೊಂಡು ಅವ್ರ ಹತ್ರ ಚರ್ಚೆ ಮಾಡಿ ಅವ್ರ ವಿಚಾರನ ಸ್ವೀಕಾರ ಮಾಡಬಾರ್ದು, ಅದು ಒಳ್ಳೇದಲ್ಲ. ಸೊ ಮಹಾಪ್ರಭುಗಳು ಬೇರೆ ಸನ್ಯಾಸಿ, ಮಾಯಾವತಿ ಸನ್ಯಾಸಿ ಬರಿತಾ ಇರ್ಲಿಲ್ಲ. ಅವ್ರೇನಾದ್ರ ಊಟ ಸ್ವೀಕಾರ ಮಾಡಕ್ ಬನ್ನಿ ಅಂತ ಏನಾದ್ರೂ ಅವರು ಇನ್ವಿಟೇಷನ್ ಕೊಟ್ಟರೆ ಅದನ್ನ ಸ್ವೀಕಾರ ಮಾಡ್ತಾ ಇರ್ಲಿಲ್ಲ.
ಆಗ ಸನಾತನ ಗೋಸ್ವಾಮಿಗಳು ಮಹಾಪ್ರಭುಗಳನ್ನ ಭೇಟಿ ಮಾಡಕ್ಕೆ ಬೆಂಗಾಲದಿಂದ ಅವರು ಹೊರಟು ಬರ್ತಾರೆ. ಅವಾಗ ಮಹಾಪ್ರಭುಗಳು ವಾರಣಾಸಿಯಲ್ಲಿ ಸನಾತನ ಗೋಸ್ವಾಮಿ ಅವ್ರಿಗೆ ಭಕ್ತಿಯ ತತ್ವಗಳನ್ನು ಉಪದೇಶ ಮಾಡ್ತಾ 2 ತಿಂಗಳ ಕಾಲ ವಾರಣಾಸಿಯಲ್ಲಿ ಅವರು ಅಲ್ಲಿ ಅದೇ ಕ್ಷೇತ್ರದಲ್ಲಿ ಉಳಿತಾರೆ. ಜಬ್ सनातन गोस्वामी पाद ने महाप्रभु का संग प्राप्त करने के लिए वाराणसी पहुंचे. जब महाप्रभु ने लगभग 2 महीने उधर ही रुककर सनातन गोस्वामी जी को भक्ति का अनेक तत्वों के बारे में उपदेश किया था. तब महाप्रभु जी ने कोई और सन्यासी का इन्विटेशन को ग्रहण नहीं किया, निमंत्रण को प्रसाद पाने का. ಮಹಾಪ್ರಭುಗಳು ಸನಾತನ ಗೋಸ್ವಾಮಿಗೆ ಉಪದೇಶ ಕೊಡ್ತಾ ಇರಬೇಕಾದ್ರೆ ಚಂದ್ರಶೇಖರ ಹಾಗೂ ತಪನ ಮಿಶ್ರ ಅವರಿಗೆ ತುಂಬಾ ಬೇಜಾರಾಗುತ್ತೆ. ಅವ್ರು ಮಹಾಪ್ರಭುಗಳ ನಮಸ್ಕಾರ ಮಾಡಿ ಹೇಳ್ತಾರೆ, ನೀವ್ ಹೆಂಗೆ ತಡ್ಕೋತಿರೋ ಗೊತ್ತಿಲ್ಲ, ಆದ್ರೆ ನಿಮ್ಮ ನಿಂದನೆ ನಾವು ತಡ್ಕೊಳಕ್ಕಾಗಲ್ಲ. ಹೇಗೆ ಭಗವಂತನ ನಿಂದನೆ ಮಾಡಿದ್ರೆ ಭಗವಂತ ತಡ್ಕೋತಾನೆ, ಆದ್ರೆ ಅದನ್ನ ಕೇಳ್ತಾ ಭಕ್ತರು ತಡ್ಕೊಳಲ್ಲ. ಭಕ್ತರಿಗೆ ತಮ್ಮ ಮೇಲೆ ಯಾರ ನಿಂದೆ ಮಾಡಿದ್ರೆ ಭಕ್ತರು ತಡ್ಕೋತಾರೆ, ಅದನ್ನ ಕೇಳ್ತಾ ಭಗವಂತ ತಡ್ಕೊಳಲ್ಲ. ಅದೇ ರೀತಿ ಚೈತನ್ಯ ಮಹಾಪ್ರಭುಗಳನ್ನ ಅವ್ರು ನಿಂದನೆ ಮಾಡ್ತಾ ಇರೋದು ಮಹಾಪ್ರಭುಗೆ ಏನು ಅನ್ಸ್ಲಿಲ್ಲ, ಆದ್ರೆ ಭಕ್ತರಿಗೆ ಅದನ್ನ ಕೇಳಿ ತುಂಬಾ ಬೇಜಾರಾಯ್ತು. ಅವ್ರು ಹೇಳ್ತಾರೆ, ಈ ಮಾತುಗಳು ಕೇಳ್ತಾ ಇದ್ರೆ ನಮ್ಮ ಹೃದಯ ಛಿದ್ರವಾಗುತ್ತೆ, ದಯವಿಟ್ಟು ಏನಾದ್ರೂ ಮಾಡಿ. ಆಗ ಮಹಾಪ್ರಭುಗಳು ಸುಮ್ಮನೆ ಮುಗುಳ್ನಾಗೆ ನಕ್ಕಿದ್ರು, ಸುಮ್ಮನೆ ಆದಷ್ಟೇ, ಏನು ಅದಕ್ಕೆ ರೆಸ್ಪಾನ್ಸ್ ಕೊಡ್ಲಿಲ್ಲ. ಆಗ ಒಬ್ಬ ಬ್ರಾಹ್ಮಣ ಅಲ್ಲಿಗೆ ಬರ್ತಾನೆ. ಬ್ರಾಹ್ಮಣ ಬಂದ್ಬಿಟ್ಟು ಮಹಾಪ್ರಭುಗಳ ಪಾದಕ್ಕೆ ಬೀಳ್ತಾನೆ. ಅವನು ಹೇಳ್ತಾನೆ, ಪ್ರಭು, ನಾನು ಬನಾರಸ್ ಎಲ್ಲ ಸನ್ಯಾಸಿಗಳನ್ನ ನಮ್ಮ ಮನೆಗೆ ಊಟಕ್ಕೆ ಕರೆದಿದ್ದೀನಿ. ನನ್ನ ಒಂದು ಆಸೆ ಏನಂದ್ರೆ ನೀವು ಬರಬೇಕು ಅಂತ. ದಯವಿಟ್ಟು ನನ್ನ ನಿಮಂತ್ರಣನ ಸ್ವೀಕಾರ ಮಾಡಿ, ನೀವು ಬರಬೇಕು. ನನ್ಗೆ ಗೊತ್ತು ನೀವು ಯಾರ ಜೊತೆನೂ ಸೇರ್ತಾ ಇಲ್ಲ ಅಂತ, ನೀವು ಒಬ್ಬರೇ ಇದ್ದೀರಾ, ಬೇರೆ ಯಾವ ಸನ್ಯಾಸಿಗಳ ಜೊತೆ ಸೇರ್ತಾ ಇಲ್ಲ ಅಂತ ನಂಗೆ ಗೊತ್ತು. ಆದ್ರೆ ನನ್ನ ಖುಷಿಗೋಸ್ಕರ ದಯವಿಟ್ಟು ನನ್ನ ಆಮಂತ್ರಣ ಸ್ವೀಕಾರ ಮಾಡಿ. ಆಗ ಮಹಾಪ್ರಭು ಮತ್ತೆ ಮುಗುಳ್ನಗೆ ತೋರಿಸಿ ಮಂದಹಾಸದಿಂದ ಅವನ ಆಮಂತ್ರಣ ಸ್ವೀಕಾರ ಮಾಡ್ತಾರೆ. ಇದು ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ. ಮಹಾಪ್ರಭು ಯಾರ್ದು ಆ ಥರ ಸ್ವೀಕಾರ ಮಾಡ್ತಾ ಇರಲಿಲ್ಲ, ಆದರೆ ಸ್ವೀಕಾರ ಮಾಡಿದ್ರಲ್ಲ ಅಂತ. सो जब महाप्रभु जी तपन मिश्रा के घर में रहते थे, तब चंद्रशेखर और तपन मिश्रा ने आकर महाप्रभु को मन का दुख को प्रकट किया. वो बोला कि सारे जन और सारे सन्यासी लोग आपका इतना निंदा करते हैं, वो सुन के हमारा दिल तोड़ता है, हमको अच्छा नहीं लग रहा है, आप कुछ करो ना. महाप्रभु ने सिर्फ मंदहास दिया और कुछ बात नहीं किया. वही समय एक ब्राह्मण आकर महाप्रभु का साष्टांग प्रणाम करके पूछा कि मेरा घर में बनारस के सारे सन्यासी लोग आ रहे हैं प्रसाद ग्रहण करेंगे, आप भी आएगा तो मेरा मन प्रसन्न हो जाएगा, आप मेरा निमंत्रण को स्वीकार कीजिए. ऐसा उन्होंने प्रस्ताव किया. महाप्रभु ने फिर मंदहास देके और निमंत्रण को स्वीकार किया. ಮರುದಿನ ಮಹಾಪ್ರಭುಗಳು ಆ ಬ್ರಾಹ್ಮಣರ ಮನೆಗೆ ಹೋಗ್ತಾರೆ. ಅಲ್ಲಿ ಎಲ್ಲ ಸನ್ಯಾಸಿಗಳು ಆಗ್ಲೇ ಬಂದಿರ್ತಾರೆ. ಆ ಸನ್ಯಾಸಿಗಳು ನೋಡಿದ ತಕ್ಷಣ ಮಹಾಪ್ರಭುಗಳು ಅವರಿಗೆ ನಮಸ್ಕಾರ ಮಾಡ್ತಾರೆ. ನಮಸ್ಕಾರ ಮಾಡಿ ನಂತರ ತಮ್ಮ ಪಾದ ತೊಳ್ಕೊಳ್ಳೋಕೆ ಅಲ್ಲೊಂದು ಜಾಗ ಇರುತ್ತೆ, ಅಲ್ಲಿ ತಮ್ಮ ಕಾಲುಗಳನ್ನು ತೊಳ್ಕೋತಾರೆ. ಕಾಲುಗಳನ್ನ ತೊಳ್ಕೊಂಡು ಅದರ ಪಕ್ಕದಲ್ಲೇ ಕೂತ್ಕೊಂಡ್ಬಿಡ್ತಾರೆ ಮಹಾಪ್ರಭು. ಸೊ ಪ್ರಭುಪಾದರು ಹೇಳ್ತಾರೆ, ವೈಷ್ಣವರಾದವರು
ಯಾರಿಗೂ ಅಗೌರವ ತೋರಿಸಬಾರ್ದು. ಅವ್ರ ಮಾಯಾವಾದಿ ಸನ್ಯಾಸಿ ಆಗಿದ್ರು ಸಹಿತ ನಾವು ಅವ್ರಿಗೆ ಪ್ರಣಾಮ ಮಾಡಬೇಕು. ಏಕೆಂದ್ರೆ ಅವರ ಹೃದಯದಲ್ಲೂ ಭಗವಂತ ಇದ್ದಾನೆ. ಆದ್ರಿಂದ ನಾವು ಆ ಜೀವಿಗೂ ಮತ್ತೆ ಆ ಭಗವಂತನಿಗೂ ಗೌರವ ಕೊಡಬೇಕು, ಯಾರಿಗೂ ಅಗೌರವ ಕೊಡಬಾರ್ದು. ಸಾಮಾನ್ಯವಾಗಿ ನಾವು ಪ್ರಚಾರ ಮಾಡಬೇಕಾದ್ರೆ ಬರೀ ಕೃಷ್ಣಂಗೆ ಮಾತ್ರ ಭಕ್ತಿ ಮಾಡ್ತೀವಿ ಅಂದ್ಬಿಟ್ಟು ದೇವತೆಗಳನ್ನ ತಿರಸ್ಕಾರ ಮಾಡ್ತೀವಿ. ಯಾವತ್ತೂ ಮಾಡಬಾರ್ದು. ನಾವು ದೇವತೆಗಳನ್ನ ಪೂಜೆ ಆರಾಧನೆ ಮಾಡದೇ ಇರ್ಬೋದು, ಆದರೆ ಗೌರವ ಕೊಡಲೇಬೇಕು. ಯಾಕಂದ್ರೆ ಅವರು ಭಗವಂತನ ಅನುಯಾಯಿಗಳು, ಅವರು ಭಗವಂತನ ಶಕ್ತಿ. ಆಗ ಮಹಾಪ್ರಭುಗಳು ಅಲ್ಲಿ ಕೂತ್ಕೊಂಡಿದ್ದನ್ನು ನೋಡಿ ಎಲ್ಲ ಸನ್ಯಾಸಿಗಳ ಆಶ್ಚರ್ಯ ಆಗುತ್ತೆ. ಆಮೇಲೆ ಮಹಾಪ್ರಭು ತಮ್ಮ ದಿವ್ಯ ಶಕ್ತಿಯನ್ನ ಪ್ರದರ್ಶನ ಮಾಡ್ತಾರೆ. 1000 ಸೂರ್ಯರಂತೆ ಹೊಳೆಯಕ್ಕೆ ಶುರು ಮಾಡ್ತಾರೆ ಮಹಾಪ್ರಭು. ಅದನ್ನು ನೋಡಿ ಎಲ್ಲ ಸನ್ಯಾಸಿಗಳು ತುಂಬಾ ಆಶ್ಚರ್ಯ ಆಗುತ್ತೆ, ಮತ್ತೆ ಆಕರ್ಷಿತರಾಗ್ತಾರೆ. ಏನಪ್ಪ ಇವರು साधारण अल्ला। जब महाप्रभु जी ने उनका वो सब सन्यासी लोग का प्रणाम करके पैर धोने के लिए उधर एक जगह था, उधर पैर धो के पास में ही बैठे। तब महाप्रभु जी ने उनका दिव्य शक्ति का प्रदर्शन किया। उन्होंने सहस्त्र सूर्य की तेज को प्रकट किया। वो देखकर सारे सन्यासी लोग महाप्रभु के ऊपर प्रभावित और आकर्षित हो गए और उन्होंने उनका लीडर प्रकाशानंद सरस्वती वो महाप्रभु के पास आए। ಆಗ ಮಹಾಪ್ರಭುಗಳ ಹತ್ತಿರ ಆ ಎಲ್ಲ ಸನ್ಯಾಸಿಗಳ ನಾಯಕರಾದಂತಹ ಪ್ರಕಾಶಾನಂದ ಸರಸ್ವತಿ ಅವರು ಬರ್ತಾರೆ. ಅವ್ರು ಬಂದು ಕೇಳ್ಕೊತಾರೆ, ಮಹಾಪ್ರಭುಗಳೇ ನೀವ್ಯಾಕೆ ಇಲ್ಲಿ ಕೂತಿದ್ದೀರಾ? ಮಹಾಶಯ ಇಲ್ಲಿ ಕೂತ್ಕೋಬೇಡಿ, ಗಲೀಜು ಪ್ರದೇಶ. ಯಾಕೆ ನೀವು ಬೇಜಾರಾಗಿದ್ದೀರಾ? ಇಲ್ಲಿ ಕೂತ್ಕೊಂಡಿದ್ದೀರಲ್ಲ, ಏನೋ ಸಮಸ್ಯೆನಾ? ಆಗ ಮಹಾಪ್ರಭು ಹೇಳ್ತಾರೆ, ಅಯ್ಯೋ ಖಂಡಿತ ಇಲ್ಲ, ನಾನು ಕೆಳಗಿನ ವರ್ಗದ ಸನ್ಯಾಸಿ, ನೀವೆಲ್ಲ ಸರಸ್ವತಿ ಆಶ್ರಮ ಅವರು ಉತ್ತಮ ವರ್ಗದ ಸನ್ಯಾಸಿಗಳು, ನಾನು ಭಾರತೀಯ ಅಷ್ಟೇ, ನಾನು ಕೆಳಗಿನ ವರ್ಗದ ಸನ್ಯಾಸಿ, ಅದಕ್ಕೆ ನಿಮ್ಮ ಜೊತೆ ಕೂತ್ಕೊಳ್ಳೋ ಅಧಿಕಾರ ನಂಗಿಲ್ಲ. ಮಹಾಪ್ರಭುಗಳ ಹ್ಯೂಮಿಲಿಟಿ, ನಮ್ರತೆ. ಪ್ರಭುಪಾದರು ಹೇಳ್ತಾರೆ, ಸಾಮಾನ್ಯವಾಗಿ ಯಾರಿಗೆ ತೀರ್ಥ ಆಶ್ರಮ ಸರಸ್ವತಿ ಅನ್ನುವಂತಹ ಒಂದು ಟೈಟಲ್ ಶೀರ್ಷಿಕೆ ಕೊಡ್ತಾರೆ, ಅವರು ತಾವು ಉತ್ತಮ ವರ್ಗದ ಮೇಲ್ವರ್ಗದ ಸನ್ಯಾಸಿ ಅಂತ ಅವ್ರಿಗೆ ಸ್ವಲ್ಪ ಅಹಂಕಾರ ಇರುತ್ತೆ. ಮತ್ತು ಬೇರೆ ಸಂಪ್ರದಾಯ ಅಂದ್ರೆ ಮಾಯಾವಾದಿ ಸಂಪ್ರದಾಯದಲ್ಲೇ ಇನ್ನೊಂದು ಕೆಳವರ್ಗ ಅಂತ ಅವ್ರ ಕನ್ಸಿಡರ್ ಮಾಡ್ತಾರೆ. ಯಾವುದು ಅಂದ್ರೆ ವನ ಅಥವಾ ಅರಣ್ಯ ಅಥವಾ ಭಾರತಿ ಅನ್ನುವಂಥ ಟೈಟಲ್ ಶೀರ್ಷಿಕೆ ಇದ್ದವ್ರನ್ನ ಸ್ವಲ್ಪ ಕೆಳವರ್ಗದವರು ಅಂತ ಕನ್ಸಿಡರ್ ಮಾಡ್ತಾರೆ. ಆಗ ಪ್ರಕಾಶಾನಂದ ಸರಸ್ವತಿ ಅವರು ಛೇ ಆಗಲ್ಲ, ಯಾಕೆ ಅನ್ಕೋತೀರಾ ಅಂದ್ಬಿಟ್ಟು ಮಹಾಪ್ರಭುಗಳ ಹಸ್ತ ಹಿಡ್ಕೊಂಡು ಎಲ್ಲರ ಮಧ್ಯೆ ಅವರೇ ಕರ್ಕೊಂಡೋಗಿ ಕೂಡಿಸ್ತಾರೆ. ಸೊ जब प्रकाशानंद सरस्वती पाद ने पूछा, आप क्यों इधर लेटे हैं? महाप्रभु ने बताया कि आप सब ऊंचा वर्ग की सन्यासी है, मैं निम्न वर्ग और नीचे वर्ग का सन्यासी हूं, इसलिए आप सबके बीच में स्थित होने का मेरा अर्हता नहीं है. सो जब प्रकाशानंद सरस्वती ने आप ऐसा मत सोचिए सब बोल के उनका हाथ पकड़ के महाप्रभु का सबका बीच लेके आया और उन्होंने उनको बिठाया. ಪ್ರಕಾಶಾನಂದ ಸರಸ್ವತಿ ಅವರು ಹೇಳ್ತಾರೆ, ನೀವು ಕೇಶವ ಭಾರತಿ ಅವ್ರ ಶಿಷ್ಯ ಅಂತ ಗೊತ್ತು ನನಗೆ, ನಿಮ್ಮ ಹೆಸರು ಶ್ರೀಕೃಷ್ಣ ಚೈತನ್ಯ ಅಂತ, ಅದರಿಂದ ನೀವು ಶಂಕರ ಸಂಪ್ರದಾಯಕ್ಕೆ ಸೇರಿದವರು. ಮತ್ತೆ ಬನಾರಸ್ಸಲ್ಲಿ ನಮ್ಮ ಒಂದು ಗ್ರಾಮದಲ್ಲಿ ನೀವು ಇದ್ದೀರಾ ಈಗ, ಆದ್ರೆ ನಮ್ಮ ಜೊತೆ ಯಾಕೆ ನೀವು ಸೇರ್ತಾ ಇಲ್ಲ? ಯಾಕೆ ನಮ್ಮ ನೋಡಿದ ತಕ್ಷಣ ಬೇರೆ ಕಡೆ ಓಡೋಗ್ತೀರಾ? ಅದಕ್ಕೆ ಪ್ರಭುಪಾದರು ಹೇಳ್ತಾರೆ, ವೈಷ್ಣವರ ಲಕ್ಷಣ ಏನು?
ವೈಷ್ಣವರಲ್ಲಿ ಬೇರೆ ಬೇರೆ ವರ್ಗ, ಕನಿಷ್ಠ, ಮಧ್ಯಮ ಹಾಗೂ ಉತ್ತಮ. ಅದರಲ್ಲಿ ಮಧ್ಯಮ ವರ್ಗದ ವೈಷ್ಣವರ ಲಕ್ಷಣ ಏನು ಅಂತ ಪ್ರಪಾದರು ಹೇಳ್ತಾರೆ. ಈಶ್ವರೇ ತದ್ ಅಧೀನೇಶು ಬಾಲಿಶೇಷು ವಿಷತ್ಸು ಚ ಪ್ರೇಮ ಮೈತ್ರಿ ಕೃಪೋಪೇಕ್ಷ ಯಹ ಕರೋತಿ ಸಮಧ್ಯಮ. ಅವರ ಒಂದು ಲಕ್ಷಣ ಏನಂದ್ರೆ ಈಶ್ವರೇ, ಈಶ್ವರೇ ಅಂದ್ರೆ ಭಗವಂತನಿಗೆ, ತದ್ ಅಧೀನೇಶು ಭಗವಂತನ ಭಕ್ತರಿಗೆ, ಬಾಲಿಶೇಷು, ಬಾಲಿಶ ಅಂತಂದ್ರೆ ಮುಗ್ಧರು, ಇನ್ನೋಸೆಂಟ್, ದ್ವಿಷತ್ಸು ಯಾರು ದ್ವೇಷ ಮಾಡ್ತಾರೆ. ಈ 4 ವರ್ಗದ ಜನರಿಗೆ ಬೇರೆ ಬೇರೆ ರೀತಿಯಾದ ರೆಸ್ಪಾನ್ಸ್, ಬೇರೆ ರೀತಿಯಾದ ಪ್ರತಿಕ್ರಿಯೆ ಕೊಡ್ತಾರೆ. ಯಾವ್ಯಾವ ರೀತಿ ಅಂದ್ರೆ ಭಗವಂತನಿಗೆ ಪ್ರೇಮ, ಭಗವಂತನ ಭಕ್ತರಿಗೆ ಮೈತ್ರಿ, ಮುಗ್ಧ ಜನರಿಗೆ ಕೃಪೆ, ಹಾಗೂ ಯಾರು ದ್ವೇಷ ಮಾಡ್ತಾರೆ ಅವರನ್ನು ಉಪೇಕ್ಷೆ. ಸೊ ಮಾಯಾವಾದಿಗಳು ದ್ವೇಷ ಮಾಡ್ತಾರೆ, ಆದ್ರಿಂದ ಅವರನ್ನ ಉಪೇಕ್ಷೆ, ತಿರಸ್ಕಾರ, ಅವರನ್ನು ದೂರದಲ್ಲಿಡ್ತಾರೆ. ಇದು ಮಧ್ಯಮಾಧಿಕಾರಿ ಲಕ್ಷಣ. ಆಗ ಪ್ರಕಾಶಾನಂದ ಸರಸ್ವತಿ ಹೇಳ್ತಾರೆ, ನೀವು ಸನ್ಯಾಸಿ, ನೀವ್ಯಾಕೆ ಈ ತರ ಕೀರ್ತನೆ ಮಾಡ್ಕೊಂಡು ಕುಣಿತಾ ಇದ್ದೀರಾ? ಈ ಸನ್ಯಾಸಿ ಮಾಡೋ ಲಕ್ಷಣ ಅಲ್ಲ. ಒಳ್ಳೆ ಮತಾಂತರ ತರ ಕುಣಿತಾ ಇದ್ದೀರಲ್ಲ ನೀವು. ಸನ್ಯಾಸಿಗಳು ಏನ್ ಮಾಡ್ಬೇಕು ಅಂದ್ರೆ ಕೂತ್ಕೊಂಡು ಧ್ಯಾನ ಮಾಡ್ಬೇಕು, ವೇದಾಂತ ಅಧ್ಯಯನ ಮಾಡ್ಬೇಕು, ಅದು ಸನ್ಯಾಸಿಗಳ ಕರ್ತವ್ಯ. ಇದನ್ನೆಲ್ಲ ಬಿಟ್ಟು ಒಳ್ಳೆ ಮತಾಂತರ ಜೊತೆ ಕುಣಿತಾ ಇದ್ದೀರಲ್ಲ ಹುಚ್ಚಿರ್ತಾರ. ಇದ್ಯಾವ ರೀತಿ ಏನೋ ಸನ್ಯಾಸ ಕರ್ತವ್ಯ? ನಿಮ್ಮನ್ನು ನೋಡ್ತಾ ಇದ್ರೆ ನಿಮ್ಮ ಪ್ರಭೆ ಎಷ್ಟಿದೆ ಅಂತಂದ್ರೆ ಸಾಕ್ಷಾತ್ ನಾರಾಯಣ ತರಾನೇ ಕಾಣ್ತಾ ಇದ್ದೀರಾ ನೀವು. ಈ ರೀತಿ ನೀಚ ವರ್ಗದ ಜನರು ಮಾಡುವಂತಹ ಕೆಲಸ ನೀವು ಮಾಡ್ತಾ ಇದ್ದೀರಲ್ಲ, ಅದರ ಕಾರಣ ಹೇಳ್ಬೋದೇ ನೀವು? ಯಾಕೆ ಆ ನಡವಳಿಕೆ ನೀವು ಅನುಸರಿಸ್ತಾ ಇದ್ದೀರಾ? ಪ್ರಪಾದರು ಹೇಳ್ತಾರೆ, ಮಾಯಾವಾದಿ ಹಾಗೂ ವೈಷ್ಣವ ಸಿದ್ಧಾಂತದಲ್ಲಿ ಏನು ವ್ಯತ್ಯಾಸ ಅಂತಂದ್ರೆ, ಮಾಯಾವಾದಿ ಸಿದ್ಧಾಂತದಲ್ಲಿ ಅವರು ಏನು ಭಕ್ತಿ ಏನಾದ್ರೂ ಮಾಡಿದ್ರು ಅವರ ಒಂದು ಗುರಿ ಏನಂದ್ರೆ ಭಕ್ತ ಆಗೋದಲ್ಲ, ಆದರೆ ದೇಹವನ್ನು ಬಿಟ್ಟು ನಾರಾಯಣ ಆಗ್ಬಿಡ್ಬೇಕು, ದೇಹದಲ್ಲಿರೋ ತನಕ ನಾನು ಜೀವ, ದೇಹ ಬಿಟ್ಟರೆ ನಾನೇ ನಾರಾಯಣ ಆಗ್ಬಿಡ್ತೀನಿ ಅನ್ನುವಂಥ ಒಂದು ಆಲೋಚನೆ. ಆದರೆ ವೈಷ್ಣವ ಸಿದ್ಧಾಂತದಲ್ಲಿ ನಾನು ದೇಹವನ್ನು ಬಿಟ್ಟಾಗ ನಾನು ನಾರಾಯಣ ಆಗಲ್ಲ, ನಾನು ನಾರಾಯಣನ ಅನುಯಾಯಿ ಆಗ್ತೀನಿ, ನಾರಾಯಣ ಸಹಚರ ಆಗ್ತೀನಿ, ಅವನ ಭಕ್ತ ಆಗ್ತೀನಿ, ಅವನ ಸೇವಕ ಆಗ್ತೀನಿ. ಅದು ಭಕ್ತರ ಲಕ್ಷಣ. ಇಂಗ್ಲಿಷಲ್ಲಿ ಹೇಳ್ಬೇಕಾದ್ರೆ ಮಾಯಾವಾದಿ ದೇ ಥಿಂಕ್ ದೇ ವಿಲ್ ಬಿಕಮ್ ಗಾಡ್, ಬಟ್ ವೈಷ್ಣವ ದೇ ಥಿಂಕ್ ದೇ ವಿಲ್ ಬಿಕಮ್ ಗಾಡ್ಸ್, ಗಾಡ್ ಅಪಾಸ್ಟ್ರಫಿ ಎಸ್. ಆಗ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ಸೊ इन्होंने प्रकाशानंद सरस्वती ने पूछा कि आप मतान लोग जैसा आप इतना कीर्तन करते हैं, इतना नृत्य करते हैं, आप सन्यासी हैं, सन्यासी तो ध्यान करना चाहिए और वेदांत पढ़ना चाहिए, ये सब छोड़ के आप क्यों इतना नीच वर्ग का जन का साथ उनका प्रैक्टिस आप कर रहे हैं, क्या उसका कारण क्या है? महाप्रभु ಹೇಳ್ತಾರೆ, ಪ್ರಭು ಕೇಳಿ ಕಾರಣನ. ನನ್ನ ಗುರುಗಳು ನನಗೆ ದೀಕ್ಷೆ ಕೊಟ್ರಲ್ಲ, ಅವ್ರಿಗೆ ಗೊತ್ತಾಯ್ತು. ಏನ್ ಗೊತ್ತಾಯ್ತು ಅಂದ್ರೆ ನಾನು ಮೂರ್ಖ ಅನ್ನೋದು ಗೊತ್ತಾಯ್ತು ಅವ್ರಿಗೆ. ಆದ್ರಿಂದ ಅವ್ರು ನಂಗೆ ಚೆನ್ನಾಗಿ ಬೈದ್ರು. ಏ ಮೂರ್ಖ, ನಿನಗೆ ವೇದಾಂತ ಓದೋ ಅಧಿಕಾರ ಇಲ್ಲ, ಆದ್ರಿಂದ ನೀನು ಇನ್ಮೇಲೆ ಏನ್ ಮಾಡ್ಬೇಕು, ಬರೀ ಹರೇ ಕೃಷ್ಣ ಜಪ ಮಾಡ್ಬೇಕು ಅಷ್ಟೇ. मूर्ख तुम्ही तुम्हार नाहिक वेदांत अधिकार, कृष्ण मंत्र जप सदा यही मंत्र सार. ನೀನು ಮೂರ್ಖ ಆದ್ರಿಂದ ವೇದಾಂತ ನಿನ್ ತಲೆಗತ್ತಲ್ಲ, ಹರಿನಾಮ ಮಾಡು, ಹರೇ ಕೃಷ್ಣ ಜಪ ಮಾಡು, ಇದು ಎಲ್ಲ ಮಂತ್ರದ ಸಾರ. ಇದೊಂದು ಮಾಡಿದ್ರೆ ನಿಂಗೆ ಎಲ್ಲ ಸಿಕ್ಬಿಡುತ್ತೆ. ಕೃಷ್ಣ ಮಂತ್ರ ಹೈತೆ ಹಬೆ ಸಂಸಾರ ಮೋಚನ, ಕೃಷ್ಣ ನಾಮ ಹೈತೆ ಪಾಬೆ ಕೃಷ್ಣೇರ ಚರಣ. ಕೃಷ್ಣ ಮಂತ್ರವನ್ನು ನಾವು ಜಪ ಮಾಡ್ತಾ ಮಾಡ್ತಾ ಸಂಸಾರದಿಂದ ಬಿಡುಗಡೆ ಆಗ್ತೀವಿ. ಅದೇ ಕೃಷ್ಣ ನಾಮವನ್ನ ಜಪ ಮಾಡಿ ಮಾಡಿ ಕೃಷ್ಣನ ಪಾದನು ಸೇರ್ತೀವಿ. ಸಂಸಾರದಿಂದ ನಾವು ಬಿಡುಗಡೆ ಆಗುತ್ತೆ, ಕೃಷ್ಣನ ಪಾದನು ಸೇರ್ತೀವಿ. ಮಹಾಪ್ರಭು ಗುರುಗಳು ಹೇಳ್ತಾರೆ,
ನಾಮವಿನು ಕಲಿಕಾಲೆ ನಾಹಿ ಆರ ಧರ್ಮ, ಸರ್ವ ಮಂತ್ರ ಸಾರ ನಾಮ ಏಯಿ ಶಾಸ್ತ್ರ ಮರ್ಮ. ನಾಮ ಬಿಟ್ಟು ಕಲಿಕಾಲದಲ್ಲಿ ಬೇರೆ ಯಾವುದೇ ಧರ್ಮ ಇಲ್ಲ. ಎಲ್ಲ ಮಂತ್ರದ ಸಾರ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈ ಶಾಸ್ತ್ರ ಮರ್ಮ, ಇದೇ ಶಾಸ್ತ್ರದ ಸಂದೇಶ. ಶಾಸ್ತ್ರದಲ್ಲಿ ಹೇಳ್ತಾರೆ, ಹರೇರ್ನಾಮ ಹರೇರ್ನಾಮ ಇವ ಕೇವಲಂ, ಕಲೌ ನಾಸ್ತ್ಯೇವ ಗತಿರನ್ಯಥಾ. 3 ಬಾರಿ ಹೇಳ್ತಾರೆ ಹರಿನಾಮ ಹರಿನಾಮ ಹರಿನಾಮ. 3 ಬಾರಿ ಹೇಳ್ತಾರೆ ಏನು? ಬೇರೆ ಏನೂ ಇಲ್ಲ, ಬೇರೆ ಏನೂ ಇಲ್ಲ, ಬೇರೆ ಏನೂ ಇಲ್ಲ ಗತಿ. ಮಾಪ್ರಿ ಹೇಳ್ತಾರೆ, ಈ ಆದೇಶನ ನಮ್ಮ ಗುರುಗಳು ನನಗೆ ಕೊಟ್ಟಿದ್ರಿಂದ ನಾನು ಕೇವಲ ಜಪ ಮಾಡ್ತೀನಿ, ಕೀರ್ತನೆ ಮಾಡ್ತೀನಿ, ಬೇರೇನು ಮಾಡೋದಿಲ್ಲ. ಆದ್ರೆ ಜಪ ಮಾಡ್ತಾ 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 ನಂಗೆ ದಿಗ್ಭ್ರಮೆ ಆಗೋಯ್ತು. ಯಾಕೆ ಅಂತಂದ್ರೆ, ಜಪ ಮಾಡ್ತಾ 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 ನಾನು ಯಾವುದೋ ಭಾವದಲ್ಲಿ ಮುಳುಗೋಗ್ತಾ ಇದ್ದೀನಿ, ನನ್ನನ್ನು ನಾನೇ ಕಳ್ಕೊತಾ ಇದ್ದೀನಿ. ಕೆಲವು ಸರಿ ನಗ್ತೀನಿ, ಕೆಲವು ಸರಿ ಅಳ್ತೀನಿ, ಕೆಲವು ಸರಿ ಕುಣಿತೀನಿ, ಕೆಲವು ಸರಿ ಹುಚ್ಚಂತರ ಹಾಡ್ತೀನಿ. ಬಹುಶಃ ನಾನು ಜಪ ಮಾಡ್ತಾ ಮಾಡ್ತಾ ನನ್ನ ಆಧ್ಯಾತ್ಮಿಕ ಜ್ಞಾನ ಎಲ್ಲ ಆವರಿಸ್ಕೋತಾ ಇದೆ, ಎಲ್ಲ ಮಾಯ ಆಗ್ತಾ ಇದೆ. ಈ ಜಪ ಮಾಡಿ ಹಿಂಗೆಲ್ಲ ಆಗ್ತಾ ಇದೆಯಲ್ಲಪ್ಪ ಅಂತ ತುಂಬಾ ಗಾಬರಿ ಆಯ್ತು. ಹೋಗ್ಬಿಟ್ಟು ನಮ್ಮ ಗುರುಗಳ ಪಾದಕ್ಕೆ ಬಿದ್ದೆ. ಕಿಬ ಮಂತ್ರ ದಿಲ ಗೋಸಾಯ್ ಕಿಬ ತಾರಬಲ್, ಜಪಿತೆ ಜಪಿತೆ ಮಂತ್ರ ಕರಿಲ ಪಾಗಲ್. ಯಾವ ಮಂತ್ರ ಕೊಟ್ಟಿದ್ದೀರಾ ನೀವು? ಜಪ ಮಾಡ್ತಾ ಮಾಡ್ತಾ ಹುಚ್ಚ ಆಗ್ತಾ ಇದ್ದೀನಿ ನಾನು. ಹೋಗ್ಬಿಟ್ಟು ಸತ್ಯವರ್ತಿ ಪ್ರಭು ಬನ್ನಿಲಿ, ಬನ್ನಿ ಎಲ್ಲ ಹರೇ ಕೃಷ್ಣ ಜಪ ಮಾಡಿ ಹುಚ್ಚರಾಗ್ತೀರಾ ಅಂತ ನೀವು ಪ್ರಚಾರ ಮಾಡಿದ್ರೆ ಯಾರನ್ನ ಬರ್ತಾರ? ಆಗ ಮಹಾಪ್ರಭು ಹೇಳ್ತಾರೆ, ಈ ಜಪ ಮಾಡ್ತಾ ಮಾಡ್ತಾ ನಾನು ದಿವ್ಯಾನಂದದಲ್ಲಿ ಮುಳುಗೋಗ್ತಾ ಇದ್ದೀನಿ, ಹಾಡ್ತೀನಿ, ಕುಣಿತೀನಿ, ನಗ್ತೀನಿ. ದಿಗ್ಭ್ರಮೆ ಆಗೋಗಿದೆ ನನಗೆ, ಏನ್ ಮಾಡ್ಬೇಕು ಅಂತ. ಅದನ್ನ ಕೇಳ್ಬಿಟ್ಟು ನಮ್ಮ ಗುರುಗಳು ತುಂಬಾ ಖುಷಿ ಆಯ್ತು ಅವ್ರಿಗೆ. ಕೃಷ್ಣ ವಿಷಯಕ ಪ್ರೇಮ ಪರಮ ಪುರುಷಾರ್ಥ, ಯಾರ ಆಗೆ ತೃಣತುಲ್ಯ ಚಾರಿ ಪುರುಷಾರ್ಥ. ಕೃಷ್ಣ ಪ್ರೇಮ ಇದೆ ನೋಡಿ, ಅದು ಪಂಚಮ ಪುರುಷಾರ್ಥ. ಅದರ ಮುಂದೆ ಈ 4 ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ಹೇಳ್ತೀವಿ. ಈ 4 ಪುರುಷಾರ್ಥಗಳು ಒಂದು ಹುಲ್ಲಿನ ಸಮಾನ, ಹುಲ್ಕಡ್ಡಿ ಸಮಾನ. ಪಂಚಮ ಪುರುಷಾರ್ಥ ಪ್ರೇಮಾನಂದಾಮೃತ ಸಿಂಧು, ಮೋಕ್ಷಾದಿ ಆನಂದ ಯಾರ ನಹೇಕ ಬಿಂದು. ಈ ಪಂಚಮ ಪುರುಷಾರ್ಥ ಏನಿದೆ, ಹರಿನಾಮದಿಂದ ಸಿಗುವಂತಹ ಪ್ರೇಮ, ಆ ಆನಂದ ಸಾಗರ ಇದ್ದಂಗೆ, ಕೃಷ್ಣ ಪ್ರೇಮ ಸಾಗರ ಇದ್ದಂಗೆ. ಆದರೆ ಅದರ ಮುಂದೆ ಈ ಸಾಯುಜ್ಯ ಮುಕ್ತಿ ಇದೆ ನೋಡಿ, ಮೋಕ್ಷ, ಅದು ಒಂದು ಹನಿ ನೀರಿದ್ದಂಗೆ. जब हमारे कृष्ण मंत्र जप करके कृष्ण प्रेम को प्राप्त करते हैं, जब हमारा आनंद सागर जैसा विशाल हो जाता है, उसके आगे ये सायुज्य मुक्ति बोलते हैं ना, उससे प्राप्त वो आनंद प्राप्त होता है ना, वो सिर्फ एक बिंदु जैसा है, इतना कम है. ಅವರ ಗುರುಗಳು ಹೇಳ್ತಾರೆ, ಆದ್ರಿಂದ ಶಾಸ್ತ್ರದ ಎಲ್ಲ ಸಂದೇಶ, ಎಲ್ಲ ಸಾರ ಏನಂದ್ರೆ, ಈ ದಿವ್ಯವಾದ ಪ್ರೇಮವನ್ನ ನಮ್ಮ ಹೃದಯದಲ್ಲಿ ನಾವು ಎಬ್ಬಿಸ್ಬೇಕು. ಸುಪ್ತವಾಗಿದೆ ಆ ಪ್ರೇಮ, ಎಲ್ಲರಲ್ಲೂ ಇದೆ, ಆದ್ರೆ ಆವರಣ ಇದೆ, ಕವರ್ ಆಗೋಗಿದೆ. ಅದನ್ನ ನಾವು ಎಬ್ಬಿಸ್ಬೇಕು. ನಿತ್ಯ ಸಿದ್ಧ ಕೃಷ್ಣ ಪ್ರೇಮ ಸಾಧ್ಯ ಕಬ್ಬಿ ನಾಯಿ, ಶ್ರವಣಾದಿ ಶುದ್ಧ ಚಿತ್ತೆ ಕರೆಯೇ ಉದಯ. ಆ ಕೃಷ್ಣ ಪ್ರೇಮ ನಿತ್ಯ ಸಿದ್ಧವಾಗಿ ಇದೆ, ಹೃದಯದಲ್ಲಿ ಅಡಕವಾಗಿದೆ. ಶ್ರವಣದಿಂದ ಹಾಗೂ 9 ನವವಿಧ ಭಕ್ತಿ, ಶ್ರವಣ, ಕೀರ್ತನ, ಸ್ಮರಣ, ವಂದನ, ಪಾದ ಸೇವನ, ದಾಸ್ಯ.
ಅರ್ಚನ ವಂದನ ಸಖ್ಯ ಆತ್ಮನಿವೇದನ. ಸೊ ಇದೆ 9 ನವವಿಧ ಭಕ್ತಿಯಿಂದ ಅವು ಸುಪ್ತವಾಗಿ ಅಡಕವಾಗಿರೋ ಕೃಷ್ಣ ಪ್ರೇಮವನ್ನು ಎಬ್ಬಿಸ್ಬೇಕು. ಅಕ್ಕರೆಯೇ ಉದಯ. ಅವರ ಗುರುಗಳು ಹೇಳ್ತಾರೆ, ಪ್ರೇಮರ ಸ್ವಭಾವ ಭಕ್ತ ಹಾಸೆ ಕಾಂದೆ ಗಾಯ್ ಉನ್ಮತ್ತ ಹಾಯಿಯ ನಾಚೆ ಇತಿ ಉತಿಧಾಯ್. ಪ್ರೇಮದ ಸ್ವಭಾವ ಏನಂದ್ರೆ ಆ ಭಕ್ತ ನಗ್ತನಂತೆ, ಅಳ್ತನಂತೆ, ಹಾಡ್ತನಂತೆ, ಮದೋನ್ಮತ್ತನಾಗಿ ಕುಣಿತನಂತೆ, ಮತ್ತೆ ಇಲ್ಲಿ ಅಲ್ಲಿ ಓಡಾಡ್ತನಂತೆ, ಹುಚ್ಚರ ತರ. ಸ್ವೇದ ಕಂಪ ರೋಮಾಂಚಾಶ್ರು ಗದ್ಗದ ವೈವರ್ಣ್ಯ ಉನ್ಮಾದ ವಿಷಾದ ಧೈರ್ಯ ಗರ್ವ ಹರ್ಷ ದೈನ್ಯ ಏತ ಭಾವೇ ಪ್ರೇಮ ಭಕ್ತಾಂಗಣೇರೆ ನಾಚಾಯ ಕೃಷ್ಣೇರ ಆನಂದಾಮೃತ ಸಾಗರೆ ಭಾಷಾಯ. ಸ್ವೇದ, ಸ್ವೇದ ಅಂತಂದ್ರೆ ಬೆವರು. ಆ ದಿವ್ಯ ಆನಂದ ಪ್ರಾಪ್ತ ಆದಾಗ ತಂತಾನೆ ಬೆವರ್ತಾರಂತೆ. ಕಂಪನ, ಮೈ ನಡ್ಕ ಉಂಟಾಗತ್ತಂತೆ. ರೋಮಾಂಚಾಶ್ರು, ಮೈಯ ಇದು ರೋಮ ನವರೇಳತ್ತಂತೆ. ಕಣ್ಣಲ್ಲಿ ನೀರು, ಗದ್ಗದ, ಕಂಠ ಮಾತಾಡಕ್ಕಾಗಲ್ಲ, ಗದ್ಗದ ಆಗುತ್ತೆ. ವೈವರ್ಣ್ಯ, ಮೈ ಚರ್ಮ ಬಿಳುಪಾಗೋಗುತ್ತೆ. ಉನ್ಮಾದ, ಒಂಥರ ಹುಚ್ಚು. ವಿಷಾದ, ಒಂಥರ ದುಃಖ. ಯಾಕೆ ದುಃಖ ಅಂದ್ರೆ ಕೃಷ್ಣ ನನ್ನ ಹತ್ರ ಇಲ್ವಲ್ಲ, ಕೃಷ್ಣನಿಂದ ದೂರ ಇದ್ದಾನಲ್ಲ ಅನ್ನುವಂಥ ದುಃಖ. ಧೈರ್ಯ, ಒಂದು ರೀತಿಯಾದಂಥ ವಿಶೇಷವಾದ ತಾಳ್ಮೆ. ಗರ್ವ, ನಾನು ಕೃಷ್ಣ ಭಕ್ತ ನಾನಲ್ಲ ಅನ್ನುವಂಥ ಒಂದು ಹೆಮ್ಮೆ. ಹರ್ಷ, ವಿಶೇಷವಾದ ಆನಂದ. ದೈನ್ಯ, ಆ ನಮ್ರತೆ. ಇವೆಲ್ಲ ಬೇರೆ ಬೇರೆ ಭಾವಗಳು ಪ್ರಕಟ ಆಗುತ್ತಂತೆ ಭಕ್ತರಲ್ಲಿ. ಯಾರಲ್ಲಿ? ಆ ಶುದ್ಧ ಭಕ್ತರಲ್ಲಿ. ಆಗ ಅವ್ರ ಗುರುಗಳು ಹೇಳ್ತಾರೆ, ಓ ಮಗು, ನೀನು ಜೀವನದ ಉನ್ನತ ಗುರಿನ ಸಾಧನೆ ಮಾಡ್ಬಿಟ್ಟಿದ್ಯಪ್ಪ. ಏನು ಪ್ರೇಮ ಅಂತ ಹೇಳ್ತೀವಿ, ಭಗವತ್ ಪ್ರೇಮ ಅದನ್ನೆಲ್ಲ ಪ್ರಕಟ ಆಗಿದೆ. ಆದ್ರಿಂದ ನನಗೆ ತುಂಬಾ ಖುಷಿಯಾಗಿದೆ. ಸೊ ನಮ್ಗೆ ನಮ್ಮ ಗುರು ಮಹಾರಾಜನ ಖುಷಿ ಪಡಿಸ್ಬೇಕು ಅಂತ ಎಲ್ಲರಿಗೂ ಆಸೆ ಇದೆ. ಗುರುಗಳನ್ನ ಹೆಂಗ್ ಖುಷಿ ಪಡಿಸ್ಬೇಕು ಅಂದ್ರೆ ಕೃಷ್ಣ ಪ್ರೇಮವನ್ನು ಪಡ್ಕೊಂಡ್ರೆ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ. ಗುರುಗಳು ಹೇಳ್ತಾರಂತೆ, ಮಗು ನೀನು ಕುಣಿಯೋದು, ಜಪ ಮಾಡೋದು, ಕೀರ್ತನೆ ಮಾಡೋದು ಎಲ್ಲ ಮಾಡ್ತಾ ಹೋಗು, ಆಯ್ತಾ? ಇದರಿಂದ ನೀನು ಬಾಕಿ ಪತಿತ ಜನರನ್ನೆಲ್ಲ ಉದ್ಧಾರ ಮಾಡೋ ಸಾಮರ್ಥ್ಯ ನಿಂಗೆ ಬರುತ್ತೆ, ಮಾಡ್ತೀಯಾ, ಇದನ್ನ ಮಾಡ್ತಾ ಹೋಗು ಅಂತ ಗುರುಗಳು ನನಗೆ ಹೇಳ್ಬಿಟ್ಟಿದ್ದಾರೆ. ಗುರುಗಳು ಭಾಗವತದಿಂದ ಒಂದು ಶ್ಲೋಕ ಹೇಳಿದ್ರು ನಂಗೆ, ಅದು ಭಾಗವತದ ಸಾರ ಅಂತೆ, ಕೇಳಿ ಅಂತ ಮಹಾಪ್ರಭು ಹೇಳ್ತಾರೆ. ಏವಂ ವೃತ ಸ್ವಪ್ರಿಯ ನಾಮ ಕೀರ್ತ್ಯ ಜಾತಾನುರಾಗೋ ಧೃತ ಚಿತ್ತ ಉಚ್ಚೈಹಿ ಹಸತ್ಯತೋ ರೋದಿತಿ ರೌತಿ ಗಾಯತಿ ಉನ್ಮಾದವನ್ ನೃತ್ಯತಿ ಲೋಕಬಾಹ್ಯಃ. ಈ ರೀತಿಯಾಗಿ ಭಗವಂತನ ನಾಮ ಕೀರ್ತನೆ ಮಾಡ್ತಾ ಜಾತಾನುರಾಗೋ, ಭಗವಂತನ ಮೇಲೆ ಅನುರಾಗ ಹುಟ್ಟತ್ತೆ. ಆಗ ದೊಡ್ಡದಾಗಿ ಹಾಡ್ತೀವಿ, ನಗತೀವಿ, ಅಳ್ತೀವಿ. ಉನ್ಮಾದವತ್ ನೃತ್ಯತಿ, ಹುಚ್ಚರ ತರ ಕುಣಿತೀವಿ. ಲೋಕಬಾಹ್ಯ, ನಮಗೆ ಪ್ರಪಂಚದ ಪರಿವೇ ಹೊಟ್ಟೋಗುತ್ತೆ. ನನ್ನ ಅಕ್ಕಪಕ್ಕದ ಮನೆಯವರು ಏನು ಅನ್ಕೋತಾರೆ ಅಂತ ಯೋಚನೆ ಮಾಡಲ್ಲ. ಹರಿನಾಮ ಸಂಕೀರ್ತನೆ ಹೋಗ್ತೀವಲ್ಲ, ಉನ್ಮಾದವತ್ ನೃತ್ಯತಿ ಮಾಡ್ಬೇಕು ನಾವು. ಮಹಾಪ್ರಭು ಹೇಳ್ತಾರೆ, ನನ್ನ ಗುರುಗಳ ಈ ಆದೇಶವನ್ನ ನಾನು ಅಚ್ಚುಕಟ್ಟಾಗಿ ಅದನ್ನ ನಂಬಿದ್ದೀನಿ, ಅದನ್ನ ಪಾಲನೆ ಮಾಡ್ತೀನಿ. ಅದು ಮಹಾಪ್ರಭು ಹೇಳ್ತಾರೆ, ನಾನು ಪ್ಲಾನ್ ಮಾಡ್ಕೊಂಡು ಮಾಡಲ್ಲ. ನಾನು ಹಾಡೋದಾಗಿರ್ಬೋದು, ಕುಣಿಯೋದಾಗಿರ್ಬೋದು, ಅಳೋದಾಗಿರ್ಬೋದು, ನಗೋದಾಗಿರ್ಬೋದು, ಈ ಥರ ಪ್ಲಾನ್ ಮಾಡ್ಕೊಂಡು ಆಕ್ಟಿಂಗ್ ಮಾಡ್ತಾ ಇಲ್ಲ. ಆಟೋಮೆಟಿಕ್ ಆಗಿ ಆ ಭಾವನೆ ಬರ್ತಾ ಇದೆ, ಅದು ಪ್ರಕಟ ಆಗ್ತಾ ಇದೆ ಅಷ್ಟೇ. ಸಹಜೀಯ ಅಂತ ಹೇಳ್ತಾರೆ, ಅವರೆಲ್ಲ ಇದು ಪ್ಲಾನ್ ಮಾಡ್ಕೊಂಡು ಮಾಡ್ತಾರೆ, ಆಯ್ತಾ? ಅದು ನಿಜವಾದ ಭಕ್ತಿ ಅಲ್ಲ. ನಿಜವಾದ ಭಕ್ತಿ ಅಂದ್ರೆ ಅದು ಭಾವ ಬರಬೇಕು. ಕೆಲಸ ಅಳೋ ತರ ನಾಟಕ ಮಾಡ್ಕೊಂಡು ಹೇಳ್ತಾರೆ ಕೃಷ್ಣನ ಮೇಲೆ, ಅದು ಭಕ್ತಿ ಅಲ್ಲ. ಅವರು ಭಕ್ತಿಸಿದ್ಧಾಂತ ಠಾಕೂರ್ ಹೇಳ್ತಾ ಇದ್ರು, ಈ ಸಹಜಿ ಅವರು ಅಳ್ತಾರೆ ನೋಡಿ, ಕೃಷ್ಣನ ಪ್ರೇಮ ಬಂದಿದೆ ಅನ್ನೋ ರೀತಿಲಿ ಅಳ್ತಾ ಅಳ್ತಾ ಅವ್ರಲ್ಲಿ ಏನ್ ಸ್ವಲ್ಪ ಭಕ್ತಿ ಇದೆ ಅದು ಒಳಸೋಗುತ್ತೆ.
ಅಲ್ಲಿ ನಿಜವಾದ ಭಕ್ತಿ ಅಂತಂದ್ರೆ ತೋರಿಸ್ಕೊಳಲ್ಲ ಯಾರು, ಶುದ್ಧ ಭಕ್ತರು. ಹರಿಭಕ್ತಿ ಸುಧೋದಯದಲ್ಲಿ ಇನ್ನೊಂದು ಶ್ಲೋಕ ಹೇಳ್ತಾರೆ, ತ್ವತ್ ಸಾಕ್ಷಾತ್ ಕಾರಣ ಹ್ಲಾದ ವಿಶುದ್ಧಾಬ್ಧಿಸಿತಸ್ಯ ಮೇ ಸುಖಾನಿ ಗೋಸ್ಪಾದಯಂತೆ ಬ್ರಾಹ್ಮಣ್ಯಪಿ ಜಗದ್ಗುರು. ಏನಂದ್ರೆ ಈ ಕೃಷ್ಣ ಪ್ರೇಮದಲ್ಲಿ ಪ್ರಾಪ್ತವಾಗುವಂತಹ ಆನಂದದ ಮುಂದೆ ಬ್ರಹ್ಮಜ್ಯೋತಿ ಪ್ರಾಪ್ತಿ ಆದಾಗ ಸಿಗತ್ತಲ್ಲ ಆನಂದ, ಅದು ಒಂದು ಹಸುವಿನ ಪಾದ ಇರತ್ತೆ ನೋಡಿ, ಅದರಲ್ಲಿ ನೀರಿರುತ್ತಲ್ಲ ಅಷ್ಟು. ಹರಿನಾಮ ಕೃಷ್ಣ ಪ್ರೇಮದಿಂದ ಬರುವಂತಹ ಆನಂದ ಸಾಗರದಷ್ಟು. ಆ ಕಂಪ್ಯಾರಿಸನ್ ಕೊಡ್ತಾ ಇದ್ದಾರೆ. ಈ ರೀತಿ ಚೇತನ ಮಹಾಪ್ರಭುಗಳು ಉಪದೇಶ ಮಾಡಿದ್ದೆಲ್ಲ ಕೇಳ್ಬಿಟ್ಟು ಈ ಮಾಯಾವಾದಿಗಳಿಗೆ ಒಂಥರ ಅವರ ಹೃದಯ ಸ್ವಲ್ಪ ಪರಿವರ್ತನೆ ಆಗತ್ತೆ. ಆಗ ಅವರು ಮಹಾಪ್ರಭುಗಳನ್ನ ಕೇಳ್ತಾರೆ, ಓ ಮಹಾಪ್ರಭುಗಳೇ, ಏನ್ ಹೇಳಿದ್ದೀರಾ ನೀವು, ಅದೆಲ್ಲ ನಂಗೂ ಸತ್ಯ ಅಂತಾನೆ ಅನಿಸ್ತಾ ಇದೆ. ಯಾರಿಗೆ ವಿಶೇಷ ಕೃಪೆ ಆಗುತ್ತೆ ಭಗವಂತನಿಂದ ಅವ್ರು ಮಾತ್ರ ಈ ಭಗವತ್ ಪ್ರೇಮನ ಪ್ರಾಪ್ತಿ ಮಾಡ್ಕೋತಾರೆ, ಎಲ್ಲರಿಗೂ ಸಿಗಲ್ಲ. ಬ್ರಹ್ಮಾಂಡ ಭ್ರಮಿತೆ ಕೋನ ಭಾಗ್ಯವಾನ ಜೀವ್ ಗುರು ಕೃಷ್ಣ ಪ್ರಸಾದೆ ಪಾಯೆ ಭಕ್ತಿಲತಾ ಬೀಜ್. ನಮ್ಗೆಲ್ಲ ಈ ಹರಿಭಕ್ತಿ ಮಾಡುವಂತಹ ಒಂದು ಅವಕಾಶ ಸಿಕ್ಕಿದೆ ಅನ್ನೋದು ಬಹಳ ಬಹಳ ಅದೃಷ್ಟದ ಸಂಗತಿ. ನಮ್ಗೆ ಗೊತ್ತಿಲ್ಲ ಅಷ್ಟೇ. ಎಲ್ಲೋ ಹೋಗ್ತಾ ಇದ್ವಿ, ಯಾರೋ ಭಕ್ತರು ಬಂದು ಹರಿದ ಭಕ್ತಿಲಿ ಸೇರಿಸ್ಬಿಟ್ಟಿದ್ದಾರೆ, ಬೇಡ ಅಂದ್ರೆ ಬಿಡ್ತಾ ಇಲ್ಲ ಅಂತ ಅನ್ಕೋತೀವಿ ಕೆಲವು ಸರಿ. ಅದೇ ನಮ್ಗೆ ವಿಶೇಷವಾದ ಕೃಪೆ ನಮ್ಮ ಮೇಲೆ ಆಗಿದೆ, ನಮ್ಗೆ ಗೊತ್ತಿಲ್ಲ ಅಷ್ಟೇ. ಜಗಾಯಿ ಮದಾಯಿಗೆ ಬಲವಂತವಾಗಿ ಕೃಷ್ಣ ಪ್ರೇಮವನ್ನು ಕೊಡ್ತಾರೆ, ಬೇಡ ಬೇಡ ಅಂದ್ರು. ಆಮೇಲೆ ಮದಾಯಿ ದಿನಾ ಅಳ್ತಾ ಇದ್ರಂತೆ. ಏನಕ್ಕೆ ಅಂತ ಕೇಳಿದ್ರೆ, ಇಂತಹ ಪ್ರೇಮ ಮೂರ್ತಿಯಾದ ನಿತ್ಯಾನಂದ ಪ್ರಭುಗಳ ಮೈಯಿಂದ ರಕ್ತ ಹರಿಸ್ಬಿಟ್ನಲ್ಲ ನಾನು ಅಂತ. ಅದೇ ರೀತಿ ನಾವು ಭಕ್ತರಿಗೆ ಪಾಪ ಅವ್ರು ಎಷ್ಟೋ ಕಷ್ಟ ಕೊಟ್ಟು ನಮಗೆ ಭಕ್ತಿ ಕರ್ಕೊಂಡ್ಬರ್ತಾರೆ, ನಾವು ಅವ್ರಿಗೆ ಏನೇನೋ ಕಷ್ಟ ಕೊಡ್ತೀವಿ. ಅವು ಕಾಲೇಜಲ್ಲಿ ಪ್ರಚಾರ ಮಾಡ್ತಾ ಇರ್ಬೇಕಾದ್ರೆ ಭಕ್ತರು ಬರ್ತಾರೆ, ಈ ಕಡೆಯಿಂದ ಬರ್ತಾರೆ, ನಾವು ಆ ಕಡೆಯಿಂದ ಎಕ್ಸಿಟ್ ಆಗ್ತಾ ಇದ್ವಿ ಅಲ್ವಾ. ಇವಾಗ ಬಂದಪ್ಪ ತಲೆ ತಿನ್ನಕ್ಕೆ ಇವನು, ಬಿಡ ಅಂದ್ರೂ ಬಿಡೋದಿಲ್ಲ. ಮತ್ತೆ ಪ್ರೋಗ್ರಾಮ್ ಬನ್ನಿ ಅಂತ ಏನಾದ್ರು ಹೇಳಿದ್ರೆ, ಅಯ್ಯೋ ನಮ್ಗೆ ಇವತ್ತು ಯಾರೋ ಬೇರೆ ಎಂಗೇಜ್ಮೆಂಟ್ ಬಂದ್ಬಿಟ್ಟಿದೆ, ಮಿಸ್ ಮಾಡ್ಕೋಬೇಕಾಗುತ್ತೆ. ನಮ್ಗೆ ಬರಬೇಕು ಅಂತ ತುಂಬಾ ಇಷ್ಟ, ಆದ್ರೂ ಬರೋಕ್ಕಾಗಲ್ಲ. ಸೊ ಈ ರೀತಿಯಾಗಿ ಏನೇನೋ ಕಾರಣಗಳು ಕೊಟ್ಕೊಂಡು ನಾವು ಮಿಸ್ ಮಾಡ್ತೀವಿ. ಆದ್ರೆ ನಮಗೆ ಗೊತ್ತಿಲ್ಲ, ಅತ್ಯಂತ ವಿರಳವಾಗಿ ಸಿಕ್ಕಿದೆ ಇದು, ಸುಲಭವಾಗಿ ಸಿಗಲ್ಲ, ನಮ್ಗೆ ಸಿಕ್ಕಿದೆ, ಏನೋ ಅದೃಷ್ಟ ಸಿಕ್ಕಿದೆ, ಅದನ್ನ ಕಾಪಾಡಬೇಕು. ಆಗ ಪ್ರಕಾಶಾನಂದ ಸರಸ್ವತಿಯವರು ಕೇಳ್ತಾರೆ, ಆಯ್ತು ನೀವು ಕೃಷ್ಣನ ಭಕ್ತರಾದ್ರಿ, ಎಲ್ಲ ಸರಿ, ನೀವು ಹೇಳಿದ್ದೆಲ್ಲ ನಮಗೂ ಅರ್ಥ ಆಯ್ತು, ನಾವು ಸ್ವೀಕಾರ ಮಾಡ್ತೀವಿ. ಆದ್ರೆ ನೀವು ವೇದಾಂತ ಸೂತ್ರನ ಚರ್ಚೆ ಯಾಕೆ ಮಾಡ್ತಾ ಇಲ್ಲ? ಅದರಲ್ಲೇನು ತಪ್ಪಿದೆ, ಅದ್ ಮಾಡ್ಬೋದಲ್ಲ ನೀವು. ಮಹಾಪ್ರಭು ಹೇಳ್ತಾರೆ, ಆಯ್ತು ಪ್ರಭು, ನಿಮ್ಗೇನು ಬೇಜಾರಿಲ್ಲ ಅಂತಂದ್ರೆ ವೇದಾಂತದ ಬಗ್ಗೆ ಸ್ವಲ್ಪ ಮಾತಾಡ್ಲಾ ನಾನು ಅಂತ ಮಹಾಪ್ರಭು ಹೇಳ್ತಾರೆ. ಆಗ ಸನ್ಯಾಸಿಗಳು, ಆಯ್ತು ದಯವಿಟ್ಟು, ನೀವು ಸಾಕ್ಷಾತ್ ನಾರಾಯಣನ್ ತರನೇ ಇದ್ದೀರಾ ನೋಡಕ್ಕೆ, ನೀವೇನು ಹೇಳ್ತೀರೋ ನಾವು ಕೇಳ್ತೀವಿ. ಆಗ ಮಹಾಪ್ರಭು ಹೇಳ್ತಾರೆ, ವೇದಾಂತ ಸೂತ್ರ ಇದೆ ನೋಡಿ, ಅದು ಸಾಕ್ಷಾತ್ ನಾರಾಯಣ ಮಾತಾಡಿದ್ದು ವೇದವ್ಯಾಸರ ಮೂಲಕ. ಸಾಮಾನ್ಯವಾಗಿ ಸಾಧಾರಣ ಜನರಲ್ಲಿ ನಿಮ್ಮಲ್ಲಿ 4 ದೋಷಗಳಿರುತ್ತೆ. ಏನದು ಅಂದ್ರೆ ಭ್ರಮ, ಪ್ರಮಾದ, ವಿಪ್ರೀಪ್ಸ, ಕಾರಣಪಾಠವ. ಈಶ್ವರರ ವಾಕ್ಯನ ಹಿ ದೋಷ ಈ ಸಭ. ಭಗವಂತನ ಅಂದ್ರೆ ವೇದದ ವಾಕ್ಯದಲ್ಲಿ ಈ 4 ದೋಷ ಇಲ್ಲ. ಭ್ರಮ ಅಂತಂದ್ರೆ ತಪ್ಪುಗಳು ಮಾಡ್ತೀವಿ. ಪ್ರಮಾದ ಅಂದ್ರೆ ಒಂದು ರೀತಿಯಲ್ಲಿ ನಮಗೆ ಮದ ಅಂದ್ರೆ ಇಲ್ಯೂಷನ್. ವಿಪ್ರೀಪ್ಸ ಅಂತಂದ್ರೆ ಸ್ವಲ್ಪ ಚೀಟಿಂಗ್ ಮಾಡ್ತೀವಿ, ಎಲ್ಲ ಮಾಡ್ತೀವಿ, ಗೊತ್ತಿರೋ ವಿಚಾರನೆ. ಕಾರಣ ಪಾಠವ ಅಂತಂದ್ರೆ ನಮ್ಮ ಇಂದ್ರಿಯಗಳು ಸರಿಯಾಗಿ ನೋಡೋದಿಲ್ಲ. ಉದಾಹರಣೆಗೆ ರಸ್ತೆಯಲ್ಲಿ ನಾವು ದೂರದಲ್ಲಿ ನೋಡ್ತಾ ಇರ್ಬೇಕಾದ್ರೆ ಮರೀಚಿಕಲ್ಲಿ ನೀರಿದೆ ಅಂತ ಕಾಣಿಸುತ್ತೆ, ಆದರೆ ಆಕ್ಚುಲಿ ನೀರಿರಲ್ಲ ಅಲ್ವಾ. ಸೊ ಅದು ಇಂದ್ರಿಯಗಳು ಸ್ವಲ್ಪ ಇನ್ನೂ ಶುದ್ಧಿ ಇಲ್ಲ. ಸೊ ಅದರಿಂದ ಯಾವ ಜ್ಞಾನವನ್ನು ನಾವು ಇಂದ್ರಿಯ ಮೂಲಕ ಸ್ವೀಕಾರ ಮಾಡ್ತೀವಿ ಅದನ್ನ ಪೂರ್ಣ ನಂಬಕ್ಕಾಗಲ್ಲ. ಆದರೆ ಭಗವಂತನ ವಾಕ್ಯ, ಈಶ್ವರರ ವಾಕ್ಯ ಆದ್ರಿಂದ ಈ ವೇದಾಂತ ಸೂತ್ರ ಅಥವಾ ಯಾವುದೇ
ವೈದಿಕ ಗ್ರಂಥಗಳಾಗಿರ್ಬೋದು, ಸಾಕ್ಷಾತ್ ಭಗವಂತನ ವಾಕ್ಯ ಆದ್ರಿಂದ ಯಾವುದೇ ದೋಷ ಇಲ್ಲ ಅದರಲ್ಲಿ. ಆದ್ದರಿಂದ ಭಗವಂತನ ತತ್ವದ ಬಗ್ಗೆ ಉಪನಿಷತ್ತಿನಲ್ಲಿ ಮತ್ತು ಬ್ರಹ್ಮಸೂತ್ರ ಅಥವಾ ವೇದಾಂತ ಸೂತ್ರಕ್ಕೆ ಬ್ರಹ್ಮಸೂತ್ರ ಅಂತಾನು ಹೇಳ್ತಾರೆ. ಈ ಬ್ರಹ್ಮಸೂತ್ರಗಳು ಮತ್ತೆ ಉಪನಿಷತ್ತುಗಳಲ್ಲಿ ಭಗವಂತನ ಬಗ್ಗೆ ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ. ಆದರೆ ಆ ಸೂತ್ರಗಳನ್ನ ಯಥಾವತ್ತಾಗಿ ಅರ್ಥ ಮಾಡ್ಕೋಬೇಕು. ಯಥಾವತ್ತಾಗಿ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಸರಿ. ಅದು ಬಿಟ್ಟು ನನಗೆ ಹೆಂಗ್ ಬೇಕು ಹಂಗ ಅರ್ಥ ಮಾಡ್ಕೊಂಡ್ರೆ ಅದರಿಂದ ಉಪಯೋಗ ಇಲ್ಲ. ಆಗ ಶಂಕರಾಚಾರ್ಯರು ಅವರ ಚೇತನ ಮಹಾಪ್ರಭು ಹೇಳ್ತಾರೆ, ಶ್ರೀಪಾದ್ ಶಂಕರಾಚಾರ್ಯ ಅವರು ಈ ಸೂತ್ರಗಳಿಗೆ ಬೇರೆ ಅರ್ಥಗಳನ್ನು ಕೊಟ್ಟಿದ್ದಾರೆ. ಆ ಅರ್ಥಗಳನ್ನು ನಾವು ಆ ರೀತಿ ಅರ್ಥ ಮಾಡ್ಕೊಂಡ್ರೆ ನಮ್ಮ ವೇದಾಂತದ ಜ್ಞಾನ ಎಲ್ಲ ನಾಶ ಆಗುತ್ತೆ. ಆಗ ಹೇಳ್ತಾರೆ, ಹಂಗಂತ ಶಂಕರಾಚಾರ್ಯರು ತಪ್ಪ? ಇಲ್ಲ. ಯಾಕೆ ಅಂತಂದ್ರೆ ಅವರು ಭಗವಂತನ ಆದೇಶದ ಮೇರೆಗೆ ಕಲಿಯುಗದಲ್ಲಿ ಬ್ರಾಹ್ಮಣ ರೂಪದಲ್ಲಿ ಬಂದು ಭಗವಂತನ ಮತ್ತೆ ಭಗವಂತನ ಭಕ್ತರು ಮತ್ತೆ ಅಭಕ್ತರನ್ನ ಬೇರೆ ಬೇರೆ ಮಾಡಕ್ಕೋಸ್ಕರ ಈ ಮಾಯವಾದ ಸಿದ್ಧಾಂತನ ಕೊಡ್ತಾರೆ. ಯಾರ ಸಿದ್ಧಾಂತನ ಸ್ವೀಕಾರ ಮಾಡ್ತಾರೆ ಅವರ ಭಕ್ತರಾಗ್ತಾರೆ, ಯಾರನ್ನ ಸ್ವೀಕಾರ ಮಾಡಲ್ಲ ಅವ್ರ ಭಕ್ತರಾಗ್ತಾರೆ. ಸೊ ಈ ರೀತಿ ಬೇರೆ ಬೇರೆ ಮಾಡಕ್ಕೆ ಒಂದು ಮಾರ್ಗ ಅಷ್ಟೇ. ಆದ್ರಿಂದ ಭಗವಂತನೇ ಅವ್ರಿಗೆ ಹೇಳಿದ್ದಾರೆ ಶಂಕರಾಚಾರ್ಯರಿಗೆ, ನೀವು ಈ ತರ ವೇದದ ಅರ್ಥವನ್ನು ತಿರುಚಿ ಬರೀರಿ, ಅದನ್ನ ಪ್ರಚಾರ ಮಾಡಿ ಅಂತ. ಅಂದ್ರೆ ಶಂಕರಾಚಾರ್ಯ ಹೇಳಿದ್ದೆಲ್ಲ ತಿರ್ಚಿದ್ದಲ್ಲ, ಅವರ ಈ ಭಾಷ್ಯಗಳು ಅದು ತಿರುಚಿರೋದು. ಆದ್ರೆ ಅವರು ಕೆಲವು ಸ್ತೋತ್ರ ರಚನೆ ಮಾಡಿದ್ದಾರೆ. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮುಡುಮತೆ ಸಂಪ್ರಾಪ್ತೆ ಸನೀತೆ ಕಾಲೇ ನಹಿ ನಹಿ ರಕ್ಷತಿ ರುಕ್ರೀಕರಣೆ. ಸೊ ಈ ರೀತಿಯಾಗಿ ಅವರು ಉತ್ತಮವಾದ ಸ್ತೋತ್ರ ರಚನೆ ಮಾಡಿ ಭಗವಂತನ ಭಕ್ತಿಯನ್ನು ಅಲ್ಲಿ ತೋರಿಸಿದ್ದಾರೆ. ಆ ಭಕ್ತಿ ಮೂಲಕ ಆಧಾರವಾದಂತ ನಾವು ಸ್ವೀಕಾರ ಮಾಡೋಣ. ಆದರೆ ಈ ಭಾಷ್ಯಗಳು ಬ್ರಹ್ಮಸೂತ್ರ ಭಾಷ್ಯ ಆಗಿರ್ಬೋದು ಅಥವಾ ಗೀತಾ ಭಾಷ್ಯ ಆಗಿರ್ಬೋದು, ಅದನ್ನ ನಾವು ಸ್ವೀಕಾರ ಮಾಡಬಾರದು. ಮಾಯವಾದದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಭಗವಂತನ ದೇಹವು ಮಾಯೆಯಿಂದ ಆಗಿದೆ ಅಂತಾರೆ, ಅದಕ್ಕೆ ಮಾಯಾವಾದ ಅಂತ. ಆದ್ರೆ ಭಕ್ತರು ಇಲ್ಲ, ಭಗವಂತನ ದೇಹ ಸಚ್ಚಿದಾನಂದ. ಯಾಕಂದ್ರೆ ಕೃಷ್ಣ ಗೀತೆಯಲ್ಲೇ ಹೇಳ್ತಾನೆ, ಅವನೇ ಹೇಳ್ತಾನೆ, ನನ್ನ ಜನ್ಮಕ್ಕೂ ನಿನ್ನ ಜನ್ಮಕ್ಕೂ ವ್ಯತ್ಯಾಸ ಇದೆಯಪ್ಪ ಅರ್ಜುನ, ಅದಕ್ಕೆ ನೀನೆಲ್ಲ ಮರ್ತೋಗಿದ್ಯಾ, ನಂಗೆ ಮರ್ತಿಲ್ಲ. ನನ್ನ ಜನ್ಮ ಹೇಗಿದೆ ಅಂತಂದ್ರೆ, ನಾನು ಆತ್ಮಮಾಯ ಸಂಭವಾಮಿ ಆತ್ಮಮಾಯ, ನನ್ನನ್ನು ಅಂತರಂಗ ಶಕ್ತಿಯಿಂದ ನಾನು ಪ್ರಕಟ ಆಗ್ತೀನಿ. ಆದ್ರಿಂದ ಭಗವಂತನ ಜನ್ಮಕ್ಕೂ ಭಗವಂತನ ದೇಹಕ್ಕೂ ಮತ್ತೆ ನಮ್ಮ ಜನ್ಮಕ್ಕೂ ನಮ್ಮ ದೇಹಕ್ಕೂ ಹೋಲಿಕೆ ಇಲ್ಲ, ಅದು ಬೇರೆ ಬೇರೆ. ಇದನ್ನ ಮಾಯಾವಾದಿಗಳು ಸ್ವೀಕಾರ ಮಾಡೋದಿಲ್ಲ. ಮಹಾಪ್ರಭು ಹೇಳ್ತಾರೆ, ಶಂಕರಾಚಾರ್ಯನ ದೂಷಣೆ ಮಾಡಬೇಡಿ, ಯಾಕಂದ್ರೆ ಅವರು ಸಾಕ್ಷಾತ್ ಶಂಕರ, ಶಿವನ ಅವತಾರ. ಆದ್ರಿಂದ ಅವರನ್ನು ದೂಷಣೆ ಮಾಡೋ ಅರ್ಥ ಇಲ್ಲ. ಅವರು ಭಗವಂತನ ಸೇವಕ, ಭಗವಂತ ಏನು ಆಜ್ಞೆ ಕೊಟ್ಟಿದ್ದ ಅವ್ರಿಗೆ ಅದನ್ನ ಮಾಡಿದ್ದಾರೆ ಅಷ್ಟೇ. ನಾವು ಗುರುಗಳನ್ನ ಅನುಯಾಯಿಸಬೇಕು. ಭಗವಂತ ಶಕ್ತಿಮಾನ್, ಶಕ್ತಿವಂತ, ಆದ್ರೆ ನಾವೆಲ್ಲ ಶಕ್ತಿ, ನಾವೆಲ್ಲ ಎನರ್ಜೀಸ್, ಭಗವಂತ ಎನರ್ಜೆಟಿಕ್. ಈ ಒಂದು ವ್ಯತ್ಯಾಸ ಇದೆ. ವೈದಿಕ ಸಾಹಿತ್ಯದಲ್ಲಿ ಸರ್ವೋನ್ನತವಾದಂತಹ ಮಂತ್ರ, ಮಹಾಮಂತ್ರ ಏನಂದ್ರೆ ಓಂಕಾರ, ಪ್ರಣವ. ಆದ್ರೆ ಮಾಯಾವಾದಿಗಳು ಬೇರೆ ಬೇರೆ ವಾಕ್ಯಗಳನ್ನ, ತತ್ವಮಸಿ ಅನ್ನೋಂಥ ಅಥವಾ ಬೇರೆ ಬೇರೆ ವಾಕ್ಯಗಳನ್ನ ಅದು ಅತ್ಯಂತ ಶ್ರೇಷ್ಠವಾದದ್ದು ಅಂತ ಹೇಳ್ತಾರೆ. ತತ್ವಮಸಿ ಅನ್ನೋದು ಒಂದು ಸಿದ್ಧಾಂತವೇ, ಆದ್ರೆ ಅದು ಅತ್ಯಂತ ಮೂಲವಾದ ಸಿದ್ಧಾಂತ ಅಂತಲ್ಲ. ಅದೇ ಹೇಳುತ್ತೆ, ತತ್ವಮಸಿ ಅಂದ್ರೆ ನೀನು ಅದೇ ಆಗಿದ್ದೀಯಾ, ಅಂದ್ರೆ ನೀನು ಆತ್ಮ, ನೀನು ಬ್ರಹ್ಮನೇ ಆಗಿದ್ದೀಯಾ. ಬ್ರಹ್ಮ ಅಂದ್ರೇನು? ಸ್ಪಿರಿಚುವಲ್, ಆಧ್ಯಾತ್ಮಿಕ ಶಕ್ತಿ. ನೀನು ಶಕ್ತಿ, ಆದ್ರೆ ನೀನು ಶಕ್ತಿವಂತ ಅಲ್ಲ, ನೀನು ಶಕ್ತಿಯ ಮೂಲ ಅಲ್ಲ. ಆಗ ಮಹಾಪ್ರಭು ಹೇಳ್ತಾರೆ, ಈ ರೀತಿಯಾಗಿ ಮೂಲವಾದ ಸಂದೇಶವನ್ನು ವೇದದಿಂದ
ಕೊಡದ್ ಬಿಟ್ಟು ಬೇರೆ ಬೇರೆ ತಿರುಚಿ ಮುರುಚಿ ಸಂದೇಶವನ್ನು ಕೊಡ್ತಾ ಇದ್ದೀರಾ? ವೇದದ ಮೂಲ ಸಂದೇಶ ಏನು ಅಂದ್ರೆ, ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದೌ ಅಂತೆ ಚ ಮಧ್ಯೆ ಚ ಹರಿಹಿ ಸರ್ವತ್ರ ಗೀಯತೆ. ವೇದ ಆಗಿರ್ಬೋದು, ರಾಮಾಯಣ ಆಗಿರ್ಬೋದು, ಪುರಾಣ ಆಗಿರ್ಬೋದು, ಮಹಾಭಾರತ ಆಗಿರ್ಬೋದು, ಎಲ್ಲ ಕಡೆ ಆದಿಯಲ್ಲಿ, ಮಧ್ಯದಲ್ಲಿ, ಅಂತ್ಯದಲ್ಲಿ ಎಲ್ಲ ಕಡೆ ಹರಿಹಿ ಸರ್ವತ್ರ ಗೀಯತೆ. ಸೊ ಈ ರೀತಿಯಾಗಿ ಮಾಯಾವಾದಿ ಸನ್ಯಾಸಿಗಳಿಗೆ ಆ ವೇದಾಂತದ ಏನು ಭಾಷ್ಯ ಕೊಟ್ಟಿದ್ದಾರೆ ನೋಡಿ ಶಂಕರಾಚಾರ್ಯರು, ಆ ಭಾಷ್ಯದಲ್ಲಿ ಇರುವಂತಹ ದೋಷಗಳನ್ನ ಹೆಕ್ಕಿ ತೆಗೆದು ತೋರಿಸಿದಾಗ ಅವ್ರಿಗೆ ಆಶ್ಚರ್ಯ ಆಗುತ್ತೆ. ಇಷ್ಟೊಂದು ಆಳವಾಗಿ ಅಧ್ಯಯನ ಮಾಡಿದ್ದಾರೆ ಇವರು. ಅವರು ಮುಂಚೆ ಅವರನ್ನ ಮೂರ್ಖರು ಅನ್ಕೊಂಡಿದ್ರು, ಆದ್ರೆ ಇವರು ಇಷ್ಟು ಆಳವಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಸೊ ಯಾವುದೇ ರೀತಿಯಾದಂತಹ ವರ್ಡ್ ಜಗ್ಲರಿ ಇಲ್ಲದೆ ಮೂಲ ಸಂದೇಶವನ್ನ ಯಥಾವತ್ತಾಗಿ ತಿಳಿಸಿದರೆ ಅಂದ್ಬಿಟ್ಟು ಅವ್ರಿಗೆ ತುಂಬಾ ಖುಷಿ ಆಗುತ್ತೆ. ಅವ್ರು ಹೇಳ್ತಾರೆ, ಮಹಾಪ್ರಭುಗಳು ಕೇಳ್ತಾರೆ, ಸರಿ ಹಾಗಿದ್ರೆ ವೇದದ ಮೂಲ ಸಂದೇಶ ಏನು ಅಂತ ಕೇಳ್ತಾರೆ. ಆಗ ಮಹಾಪ್ರಭುಗಳು ವೇದದ ಮೂಲ ಸಂದೇಶ ಅದನ್ನ ನಾವು 3 ಭಾಗವಾಗಿ ಅದನ್ನ ವಿಂಗಡಣೆ ಮಾಡ್ತೀವಿ. ಏನಂದ್ರೆ ಸಂಬಂಧ, ಅವಿಧೇಯ, ಪ್ರಯೋಜನ. ವೇದದ ಮೂಲ ಸಂದೇಶ ಸಂಬಂಧ. ಏನು ಸಂಬಂಧ? ನಾವ್ಯಾರು, ಪರಮಾತ್ಮ ಯಾರು, ನಮ್ಮ ಪರಮಾತ್ಮನ ಮಧ್ಯೆ ಇರೋ ಸಂಬಂಧ ಏನು, ಅದು ಸಂಬಂಧ. ಪ್ರಯೋಜನ ಅಂತಂದ್ರೆ ಜೀವನದ ಅತ್ಯುನ್ನತ ಗುರಿ ಏನು, ಅದು ಪ್ರಯೋಜನ. ಮತ್ತೆ ಅಭಿಧೇಯ ಅಂತಂದ್ರೆ ಆ ಪ್ರಯೋಜನವನ್ನು ನಾವು ಹೇಗೆ ಅದನ್ನ ಪಡಿಬಹುದು, ಅದಕ್ಕೆ ಮಾರ್ಗ ಏನು, ಆ ಮಾರ್ಗವೇ ಅಭಿಧೇಯ. ಈ ರೀತಿಯಾಗಿ ವೇದದ ಒಂದು ಸಂದೇಶವನ್ನ ಸಂಬಂಧ, ಅಭಿಧೇಯ, ಪ್ರಯೋಜನ ಈ ರೀತಿಯಾಗಿ ವಿಂಗಡಣೆ ಮಾಡಿ ಮಹಾಪ್ರಭುಗಳು ಅತ್ಯಂತ ಸಾರ ರೂಪದಲ್ಲಿ ಅವರಿಗೆ ವಿವರಣೆ ಕೊಡ್ತಾರೆ. ಅದನ್ನ ಕೇಳಿ ಅವರಿಗೆಲ್ಲ ತುಂಬಾ ಖುಷಿ ಆಗುತ್ತೆ. ಮಹಾಪ್ರಭುಗಳ ಸಂದೇಶವನ್ನು ಅವರು ಒಪ್ಕೊಂಡು ಸ್ವೀಕಾರ ಮಾಡಿ ಅವರು ತಮ್ಮ ಹೃದಯದಲ್ಲಿ ಭಕ್ತಿನ ಸ್ವೀಕಾರ ಮಾಡ್ತಾರೆ. ಈ ರೀತಿ ಮಹಾಪ್ರಭುಗಳು ಮಾಯಾವಾದಿಗಳನ್ನು ಸಹಿತ ಭಕ್ತರನ್ನಾಗಿ ಮಾಡ್ತಾರೆ. ಇಷ್ಟು ಹೇಳ್ತಾ ಇವತ್ತಿನ ಪ್ರವಚನಕ್ಕೆ ಮುಗಿಸೋಕ್ಕೆ ಮುನ್ನ ಒಂದೆರಡು ಮಾತುಗಳನ್ನ ಹೇಳ್ತೀನಿ. ಒಂದು, ಕಲಿಯ ವಿಶೇಷತೆಯನ್ನ ಭಾಗವತದಲ್ಲಿ ಹೇಗೆ ಆಡ್ತಾರೆ ಕಲಿಯುಗದಲ್ಲಿ ಅಂತಾರೆ. ಕಲಿಂ ಸಭಾಜಯಂತ್ಯಾರ್ಯ ಗುಣಜ್ಞಃ ಸಾರಭಾಗಿನಃ ಯತ್ರ ಸಂಕೀರ್ತನೆ ನೈವ ಸರ್ವ ಸ್ವಾರ್ಥೋಭಿಲಭ್ಯತೆ. ಏನಂದ್ರೆ, ಯಾರು ಗುಣಜ್ಞರು, ಗುಣವನ್ನು ಸಾರವನ್ನು ಗ್ರಹಣ ಮಾಡೋರು ಯಾರಿದ್ದಾರೆ ಅವರು ಕಲಿಯುಗವನ್ನು ವಿಶೇಷವಾಗಿ ಹಾಡಿ ಹೊಗಳ್ತಾರಂತೆ. ಏಕೆಂದರೆ ಕಲಿಯುಗದಲ್ಲಿ ಕೇವಲ ಸಂಕೀರ್ತನೆ ಮಾಡ್ತಾ ಎಲ್ಲ ನಮಗೇನೇನು ಬೇಕು ಅನ್ಸುತ್ತೋ ಎಲ್ಲವೂ ಪ್ರಾಪ್ತವಾಗತ್ತೆ. ಅಕಾಮ ಸರ್ವಕಾಮೋ ವ ಮೋಕ್ಷ ಕಾಮ ಉದಾರದೀಹಿ ತೀವ್ರೇಣ ಭಕ್ತಿ ಯೋಗೇನ ಯಚೇತ ಪುರುಷಂಪರ. ನಮ್ಗೆ ಯಾವ್ದನ ಆಸೆ ಇಲ್ದರೆ, ಅದು ಏನೂ ಆಸೆ ಇಲ್ಲದೆ, ಅಥವಾ ಕೃಷ್ಣ ಪ್ರೇಮ ಬೇಕು ಅನ್ನೋ ಆಸೆ, ಅಥವಾ ಮೋಕ್ಷ ಬೇಕು ಅನ್ನೋ ಆಸೆ ಏನಿದ್ರೂ ಸಹಿತ ತೀವ್ರವಾದ ಭಕ್ತಿಯೋಗವನ್ನು ಮಾಡಿದ್ರೆ ನಮಗೆ ಎಲ್ಲವೂ ಪ್ರಾಪ್ತಿಯಾಗತ್ತೆ. ಏನೇನು ನಮಗೆ ನಿಜವಾಗ್ಲೂ ಬೇಕಾಗತ್ತೆ ಅದನ್ನೆಲ್ಲ ಭಗವಂತ ಕೊಡ್ತಾನೆ. ಅಷ್ಟು ಹೇಳ್ತಾ ಪ್ರವಚನಕ್ಕೆ ಇಲ್ಲಿ ವಿರಾಮ.